ಹಿಂಗೆ ಇದೆ. ಹೇಳಿ. ಈಗ ರವಿಕುಮಾರ್ ಅವರು, ನಾವು 17ನೇ ತಾರೀಕು ಜುಲೈ ಅಪ್ಲಿಕೇಶನ್ ಕೊಟ್ವಿ. ಏನಂತ? ಮುಟೇಶನ್ಗೆ ಅಂತ ಕೊಟ್ವಿ. ಇವತ್ತು ತಾರೀಕು ಎಷ್ಟು? ಇವತ್ತು 6ನೇ ತಾರೀಕು. ರಜಾ ಗೀಜಾ ಎಲ್ಲ ಬಿಟ್ರು 30 ಡೇಸ್ ಅಲ್ಲಿ ಏನಾಗಬೇಕು ಅದಾಗಬೇಕಿತ್ತು ಪ್ರೊಸೀಜರ್. ನಾವು 15th ಬಂದಿದ್ವಿ. ಯಾವತ್ತು 15th ಜುಲೈ ಏನಕ್ಕೆ ಬಂದಿದ್ವಿ, ಅವತ್ತಿನ ದಿನ ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದ್ಮೇಲೆ ಇಲ್ಲಿ ಬಂದ್ವಿ. ನಿಮ್ಮನ್ನ ಏನಿದೆ ಪ್ರೊಸೀಜರ್ ಮುಟೇಶನ್ ಮಾಡೋದಕ್ಕೆ, ಈ ಖಾತಾ ಮಾಡೋದಕ್ಕೆ ಏನೇನಿದೆ ಅಂತ ಅಪ್ಲಿಕೇಶನ್ ಕೊಡಿ, ನಾನು ಮೂವ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಯ್ತಾ? 30 ಡೇಸ್ ಬೇಕೇ ಬೇಕು. 30 ಡೇಸ್ ಒಳಗಡೆ ಆಗುತ್ತೆ ಆಸ್ ಪರ್ ರೂಲ್ಸ್, ಸರ್ಕಾರದ ನಿಯಮದ ಪ್ರಕಾರ 30 ಡೇಸ್ ಅಂತ ಹೇಳಿದ್ರು. ಸರಿ ಸರ್ ಆಯ್ತು. ನಾನೇನಂದೆ, ನೋಡಪ್ಪ ಕೃಷ್ಣ ಅವರು ಆಮೇಲೆ ನೀವ್ ಹೇಳಿ, ನಾನೆಲ್ಲ ಹೇಳಿದ್ಮೇಲೆ ನಂದು ಏನಿದ್ರು ನೀವ್ ಹೇಳಿ, ಅಪ್ಲಿಕೇಶನ್ ಕೊಟ್ಬಿಡೋಣ, ಅದೇನಿದೆ ಅವ್ರು ಮೂವ್ ಮಾಡಿ ಪ್ರೊಸೀಜರ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. 17th ಇವ್ರು ಬಂದ್ರು, ಅಪ್ಲಿಕೇಶನ್ ಕೊಟ್ರು. 17th ಜುಲೈ. 17th ಅಲ್ಲಿ ನಿಮ್ದೊಂದು ಬಾಡಿ ಮೀಟಿಂಗ್ ಇರ್ಬೇಕಿತ್ತು. ಜುಲೈ ಸರಿ 17th ಅಲ್ಲ ಜುಲೈಲಿ 30th ಒಳಗಡೆ ಒಂದು ಮೀಟಿಂಗ್ ಇರ್ಬೇಕಿತ್ತು. ಅದಾಗಿಲ್ಲ ಅಲ್ವಾ? ಆಗಿಲ್ವೇನು? ಜುಲೈಲಿ ಮೀಟಿಂಗ್ ಆಗಿಲ್ಲ. ಯಾರ್ದೋ ಇಲ್ಲಿ ಗೆದ್ದಿರೋ ಎಲೆಕ್ಟೆಡ್ ಬಾಡಿದು ಮೀಟಿಂಗ್ ಆಗ್ಬೇಕಿತ್ತು. ಆ ಮೀಟಿಂಗ್ ಅಲ್ಲಿ ಇಡಬೇಕು ಅಂತ ಹೇಳಿದ್ವಿ. ಹೊಸದಾಗಿ ಬಂದಿದ್ರಿ ಮೀಟಿಂಗ್ ಅಲ್ಲಿ, ಅಧ್ಯಕ್ಷರು ಬೇರೆಯವರೆಲ್ಲ ಮೀಟಿಂಗ್ ಗಮನ ತಂದ್ಬಿಟ್ಟು ಇದ್ ಮಾಡಿ ಸರ್ ಹೊಸದಾಗಿದ್ರೆ ಯಾಕೆ ಅದು ನಮ್ಗೆ 2ನೇ ದಿನಕ್ಕೆ ನೀವು ಅದನ್ನ ನಮ್ಮ ಹೇಳಿದ್ದು. ಅಂದ್ರೆ ನೀವು 15th ಹೇಳಿದ್ ನೀವು ಆ ಬಾಡಿಲೇ ಇಡಬೇಕು ಅಂತ. ಹೊಸದಾಗಿ ಇನ್ನು 15 ದಿವಸ ಕೂಡ ಆಗಿಲ್ಲ ಬಂದ್ರೆ ಅಲ್ಲ, ನೀವು 15 ದಿನ ಅಲ್ಲದೆ ಒಂದಿನ ಆದ್ರೂ ಸರ್ಕಾರದ ನಿಯಮ ನಿಮ್ದು ಬೇರೆ ಬಾಡಿಯಲ್ಲಿ ಇರ್ಬೇಕು ಅಂತ ನಾನು ಹೇಳಿದ್ದೆ. ಸರಿ, ಅದನ್ನೇ ನಾನು ಹೇಳ್ತಾ ಇದ್ದೀನಿ ಕೇಳಿ. ಜುಲೈಲಿ ಮೀಟಿಂಗ್ ಆಯ್ತೋ ಬಿಡ್ತೋ ನಮ್ಗೆ ಗೊತ್ತಿಲ್ಲ. ಆಯ್ತಾ? ನಿಮ್ ಕಡೆಯಿಂದ ನಮ್ಗೆ ಏನು ರಿಪ್ಲೈ ಬರ್ಲೇ ಇಲ್ಲ. ಫೋನ್ ಮಾಡಿದ್ರೆ ಹೇಳಿದ್ರು ಅವ್ರಿಗೆ. ಕೇಳಿ, ನಾವು ಅಧಿಕೃತವಾಗಿ ಪತ್ರ ಬರೆದಿರೋದು ನಿಮ್ಗೆ, ಅಂದ್ರೆ ಅಪ್ಲಿಕೇಶನ್ ಕೊಟ್ಟಿದೀವಿ. ಏನಂತ? ನಮ್ಗೆ ಮುಟೇಶನ್ ಈ ಖಾತಾ ಮಾಡ್ಕೊಡಿ ಅಂತ ಲೆಟರ್ ಬರ್ದಿದೀವಿ. ಅಪ್ಲಿಕೇಶನ್ ಹಾಕಿರೋದು ಬರೀ ಬರ್ದ್ಬಿಟ್ಟು ಇಲ್ಲ ಬಾಯಲ್ಲಿ ಹೇಳಿಲ್ಲ. ಈಗ ನೀವೇನ್ ಹೇಳ್ತಾ ಇದ್ದೀರಾ? ಇವತ್ತು ಸೆಪ್ಟೆಂಬರ್ 6ನೇ ತಾರೀಕು ಏನ್ ಹೇಳ್ತಾ ಇದ್ದೀರಾ? ಪುಷ್ ಆಗಿಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಇಂದ ಪುಷ್ ಆಗಿಲ್ಲ. 20 ರಿಂದ 25 ದಿವಸ ಹಿಂದೆನೆ ಈ ಮಾಹಿತಿ ಅವ್ರ ಅರ್ಜಿದಾರರಿಗೆ ಹೇಳಿದ್ವಿ. ಎಲ್ಲಿ ಹೇಳಿದ್ದೀರಾ? ನಾವ್ ಹೇಳಿದ್ವಿ. ಹೆಂಗ್ ಹೇಳಿದ್ದೀರಾ? ಫೋನ್ ಮಾಡಿದ್ವಿ, ನಾವು ಸರ್ಚ್ ಮಾಡಿ ಹೇಳಿದ್ವಿ. ನಿಯಮ ಹೇಳುತ್ತೆ ಅಪ್ಲಿಕೇಶನ್ ಗೆ ರಿಪ್ಲೈ ಕೊಡಿ. ಬರೀ ಫೋನ್ ಅಲ್ಲ ಹೇಳೋದು. ಅಲ್ಲ, ಅವ್ರು ಬರ್ಲಿಲ್ಲ ನಮ್ಗೆ. ಅವ್ರು ಬಂದಿದ್ರೆ ಬೇಕಾದ್ರೆ ಇಲ್ಲಿ ಕೈ ವಾದ ಮಾಡ್ಬಾರ್ದು ರವಿಕುಮಾರ್. ನೀವು ಅಡ್ರೆಸ್ ಇಲ್ವಾ? ಯಾವ್ದಕ್ಕೆ? ಎರಡು ಅಪ್ಲಿಕೇಶನ್ ಹಾಕಿರೋರು ಅಪ್ಲಿಕೇಟ್ ಅಡ್ರೆಸ್ ಅವ್ರು ಮೂವ್ ಮಾಡ್ತಾರೆ. ಬೇಡ ಬೇಡ, ಅದನ್ನ ನಾವ್ ಅದಲ್ಲ ನಾವ್ ಹೇಳೋದು ಕೇಳಿಸ್ಕೊಂಡ್ಬಿಡ್ರಿ. ಕ್ಲಾರಿಫಿಕೇಶನ್ ಈಗ 40 ದಿನ ಆಗೋಯ್ತು, ನಮ್ಗೆ ಕೆಲಸ ಆಗಿಲ್ಲ. ನಾನ್ ಕ್ಲಾರಿಫಿಕೇಶನ್ ಕೇಳ್ಕೊಳ್ಳೋದಕ್ಕೆ ನೀವು ಉತ್ತರ ಕೊಡ್ಬೇಕು. ನೀವ್ ಹೇಳೋದಲ್ಲ, ನಾನ್ ಕೇಳ್ತಾ ಇರೋದೇನು, ನಾನು ರೂಲ್ಸ್ ಪ್ರಕಾರ ಕೇಳ್ತಾ ಇದೀನಿ. ನಾವು ರೂಲ್ಸ್ ಪ್ರಕಾರ ಹೇಳೋದು ಕೇಳಿಸ್ಕೊಳಪ್ಪ. ನನ್ನ ಇದನ್ನ ಕೇಳಿಸ್ಕೊ ಫಸ್ಟ್. ಕೇಳಿಸ್ಕೊಳ್ಳಿ ಅಂತ ನಾವು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾವು ಹೇಳೋದ್ ಸ್ವಲ್ಪ ಕೇಳಿಸ್ಕೊಳ್ಳಿ. 25 ದಿವಸ ಮೇಲೆ ಆಯ್ತು ಅವ್ರಿಗೆ ಮಾಹಿತಿ ಕೊಟ್ಟಿದ್ರು. ನೋ ಡಾಟಾ ಫೌಂಡ್ ನಮ್ಗೆ ಅಲ್ಲಿಂದ ಪುಷ್ ಆಗಿಲ್ಲ ಅಂದ್ಬಿಟ್ಟು 25 ಡೇಸ್ ಹಿಂದೆ ಕೊಟ್ಟಿದ್ರು ಮಾಹಿತಿ. ಮಾಹಿತಿ ಕೊಟ್ರು. ಇಲ್ಲ, ಪುಷ್ ಆಗಿದೆ ಅಲ್ಲಿಂದ ಆಗಿದೆ ಅಂದ್ರು. ನಾವ್ ಇಲ್ಲ ಅಂದ್ಬಿಟ್ಟು ನಾವು ವಾಟ್ಸ್ಆಪ್ ಅಲ್ಲೂ ಕಳ್ಸಿದ್ರಿ ಅವ್ರಿಗೆ. ನಾನು ಅದನ್ನೇ ಹೇಳ್ತಿರೋದು. ವಾಟ್ಸ್ಆಪ್ ಅಲ್ಲೂ ಕಳ್ಸಿಲ್ಲ. ವಾಟ್ಸ್ಆಪ್ ತೋರ್ಸಕ್ಕಾಗಲ್ಲ. ಈಗ ನೀವು ಗ್ರಾಮ ಪಂಚಾಯತಿಯಿಂದ ಇಲ್ಲ ನಮ್ಮ ಇದಕ್ ಬಂದೇ ಇಲ್ಲ, ಇದು ಮೂವ್ ಆಗಿಲ್ಲ, ಪುಷ್ ಆಗಿಲ್ಲ ಅಂತ ಹೇಳಿ ಒಂದು ಲೆಟರ್ ಬರ್ದಿದ್ರೆ ಆ ಲೆಟರ್ ಇಟ್ಕೊಂಡು ನಾವು ತಾಯಿ ಇವನ ಹತ್ರ ಕೂತ್ಕೋತಾ ಇದ್ವಿ, ಸಬ್ ರಿಜಿಸ್ಟರ್ ಹತ್ರ. ಏನಪ್ಪಾ ಇದು ಏನಾಗ್ತಾ ಇದೆ, ಕಂದಾಯ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ, ಇವತ್ತು ಈ ಖಾತಾ ಎಲ್ಲಾನು ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ ಆಗಿರೋದ್ರಿಂದ ಸರ್ಕಾರ ಏನ್ ಮಾಡ್ತಾ ಇರೋದು, ಇವತ್ತು ಈ ಖಾತಾ ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಈ ಖಾತಾ ಇದ್ರೇನೆ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದೆ. ಇವತ್ತು ಇವ್ರದ್ದು ಈ ಖಾತಾ ಇದ್ದಿದ್ದಕ್ಕೆ ಏನು KCC ಇಂದ ಈ ಖಾತಾ ಇದ್ದಿದ್ದಕ್ಕೇನೆ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದ್ದು, ರಿಜಿಸ್ಟರ್ ಆಗಿದ್ದು. ಈಗ ನಮ್ದು ಇಲ್ಲಿ ಈ ಖಾತಾ ಮಾಡಿಸ್ಕೊ ಮುಟೇಶನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಪುಷ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ದಾಖಲೆ, ಅಧಿಕೃತವಾದಂತ ದಾಖಲೆ ಇವರು ತೋರಿಸ್ತಾರೆ. ಏನಂತ? ಸಬ್ ರಿಜಿಸ್ಟರ್ ಆಫೀಸರ್ ತೋರಿಸ್ತಾ ಇದೆ ಪುಷ್ ಆಗಿದೆ ಅಂತ. ಅದು ಸಬ್ ರಿಜಿಸ್ಟರ್ ಇಂದ ಬಂದಿರೋ ತೋರಿಸ್ತಾರೆ. ಅದಕ್ಕೇನೆ ಈಗ ನಾನು ಹೇಳ್ತಾ ಇರೋದೇನು, ವಾಟ್ಸ್ಆಪ್ ಅಲ್ಲಿ ಇಟ್ಕೊಳ್ಳೋದು ನಮ್ಗೆ ಬೇಡ. ರೈಟಿಂಗ್ ಎಲ್ಲ ಕೊಟ್ಬಿಡ್ತೀರಿ. ಈಗ ರೈಟಿಂಗ್ ಅಲ್ಲಿ ಇವತ್ತು ಕೊಡೋದಲ್ಲ, ಈ ಕೆಲಸನ ನೀವು ಮಾಡ್ಬೇಕಿತ್ತು ಮುಂಚೆ. ಮುಂಚೆ ಅವರು ಪುಷ್ ಮಾಡಿದೀವಿ ಅಂತ ಹೇಳ್ತಾ ಇದ್ರೆ, ನಾವು ಕೇಳ್ತಾ ಇರೋದೇನಂದ್ರೆ ಇದು ಬರೀ ಇವ್ರ ಸಮಸ್ಯೆಗಲ್ಲ ಬಂದಿರೋದು. ನಾವು ಇವತ್ತು ಜನಸಾಮಾನ್ಯರಿಗೆ ಆಗ್ತಾ ಇರುವಂತ ಸಮಸ್ಯೆಗಳು ಇದು. ಏನೇ ಅರ್ಜೆಂಟ್ ಆಗಿ ನಮ್ಗೆ ಡಾಕ್ಯುಮೆಂಟ್ಸ್ ಬೇಕು, ನಮ್ಮ ಹೆಸರು ದಾಖಲೆಗಳು ಬರ್ಬೇಕು. ಈಗ ನೀವು ನೋಡಿದ್ರೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ದೀನಿ ಅಂತೀರಾ, ವಾಟ್ಸ್ಆಪ್ ಅಲ್ಲಿ ವ್ಯವಹಾರ ಆಗಲ್ಲ. ವಾಟ್ಸ್ಆಪ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ, ದೂರ ಕೊಟ್ರೆ ಯಾರು ಸ್ವೀಕರಿಸಲ್ಲ. ಈಗ ನೀವು ಇಷ್ಟು ದಿನ ಆದ್ರೂ ಆಗ್ತಾ ಇಲ್ಲ ಕೆಲಸ ಅಂದಾಗ ಏನ್ ಮಾಡ್ಬೇಕಿತ್ತು, ಆ ಫಾರ್ಮಾಲಿಟೀಸ್ ನೀವು ಮಾಡ್ಬೇಕಿತ್ತು ಅಲ್ವಾ? ಈಗ ಇವ್ರಿಗೆ ಪತ್ರ ಬರೀತಿರೋ ಅಥವಾ ನಿಮ್ದು ಒಂದು ಜವಾಬ್ದಾರಿ ಸಬ್ ರಿಜಿಸ್ಟರ್ಗೆ ಬರೀಬೋದಿತ್ತಲ್ಲ. ಇಂಥದ್ದು ಅಪ್ಲಿಕೇಶನ್ ಬಂದಿದೆ, ನಿಮ್ ಕಡೆಯಿಂದ ಇದು ರಿಜಿಸ್ಟ್ರೇಷನ್ ಆಗಿದೆ, ಆದ್ರೆ ನಮ್ ದಾಖಲೆ ಇದು ತೋರಿಸ್ತಾ ಇಲ್ಲ, ಪುಷ್ ಆಗಿಲ್ಲ ಅಂತ ನೀವು ಅದನ್ನ ಮಾಡ್ಬೇಕಿತ್ತು.
ಇಲ್ಲ ಇಲ್ಲ ಸರಿ ಮಾಡಕ್ ಬೇಡ ಅಲ್ಲ ಹೇಳಕ್ ಕೇಳ್ರಿ ನಾವು ಇವ್ರಿಗೆ ಒಂದ್ 4-5 ದಿವಸ ಹಿಂದೆನೂ ಮಾಡಿದ್ರಲ್ಲ ಇವರು ಅಲ್ಲ ಪುಷ್ ಮಾಡ್ರಿ ಅಲ್ಲಿ ಪುಷ್ ಮಾಡ್ರಿ ನಾವ್ ಮಾಡ್ತಾರೆ ಮೀಟಿಂಗ್ ಆಗಿದೆ ಅಂತ ಹೇಳ್ದೆ ಮೀಟಿಂಗ್ ಆದ್ಮೇಲೆ ಈಗ ಆಯ್ತು ನೀವು ಮೀಟಿಂಗ್ ಆಗಿದೆ ಆಗೋಗಿದೆ ಈಗ ಇಲ್ಲಿ ಬಂದಿದೆ ಅಂತ ಅವ್ರು ಹೇಳ್ತಾವ್ರೆ ಅಲ್ಲ ನಿಮ್ ಮುಂದೆ ತೋರಿಸಿದ್ರಲ್ಲ ನೀವು ತೋರಿಸ್ತಾ ಇದ್ದೀರಾ ಸ್ವಾಮಿ ಅಧಿಕೃತವಾಗಿ ನೀವು ಲೆಟರ್ ನೀವೀಗ ಅಧಿಕೃತವಾಗಿ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ ಟ್ಯಾಕ್ಸ್ ಕಟ್ಟಬೇಕಂತ ನೋಟಿಸ್ ಈಗ ಟ್ಯಾಕ್ಸ್ ಏನು ಇವ್ರಿಗೆ ಹೆಂಗೋಯ್ತು ಟ್ಯಾಕ್ಸ್ ಇವ್ರಿಗೆ ಆಫೀಸ್ ಕೊಟ್ಟಿದಾರ ಈಗ ರವಿಕುಮಾರ್ ನಮ್ಗೆ ಏನೇನೋ ಹೇಳ್ತಾ ಇದಾರೆ ನಾವು ಅದನ್ನ ಏನು ಕೇಳ್ತಾ ಇಲ್ಲ ಇಲ್ಲಿ ಏನ್ ಕೆಲಸ ಆಗ್ಬೇಕಿತ್ತು ಇವ್ರು ನಿಮ್ಗೆ ನಮ್ಗೆ ಏನ್ ಖುಷಿ ಆಗಿಲ್ಲ ಅನ್ನೋದನ್ನ ಲೆಟರ್ ಮಾಡ್ಬೇಕಿತ್ತು ನೋಟಿಸ್ ಮಾಡಿದ್ರಲ್ಲ ಇದಕ್ಕೆ ಟ್ಯಾಕ್ಸ್ ಕಟ್ಟಕ್ ನೋಟಿಸ್ ಮಾಡಕ್ಕಾಯ್ತು ಟ್ಯಾಕ್ಸ್ ಕಟ್ಟಕ್ ನೋಟಿಸ್ ಮಾಡಕ್ಕಾಯ್ತು ನೀವು ಈ ತರ ನಮ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅರ್ಜಿ ಹಾಕಿದ್ದೀರಾ ಈ ಅರ್ಜಿಯನ್ನ ಇವ್ರೆ ಶ್ರೀನಿವಾಸ್ ಅದು ದಾಖಲೆ ಅಲ್ಲ ವಾಟ್ಸ್ಆಪ್ ಅಲ್ಲಿ ಅವ್ರು ಮಾಹಿತಿ ಕೊಟ್ಟಿದ್ರೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ಆಮೇಲೆ ಇವ್ರು ಬರ್ಲಿಲ್ಲ ಫೋನ್ ಆಯ್ತು ಈಗ ಪೋಸ್ಟ್ ಅಲ್ಲೇ ಕಳಿಸ್ತಾರೆ ಬಿಡ್ರಿ ಈಗ ತಗೊಂಡು ಪೋಸ್ಟ್ ಅಲ್ಲಿ ಕಳಿಸ್ತಾರೆ ಬಿಡ್ರಿ ನೋಡಿ ನಾವು ಬಂದು ಕೇಳಿದ್ಕೆ ಪೋಸ್ಟರ್ ಶ್ರೀನಿವಾಸ್ ನೀವು ಸಮರ್ಸ್ಕೊತಾ ಇದ್ದೀರಾ ನಾನ್ ಕೇಳ್ತಾ ಇರೋದು ಏನಂದ್ರೆ ಜನರಿಗೆ ತೊಂದರೆ ಆಗ್ಬಾರ್ದ್ರಿ ಹೌದು ತೊಂದರೆ ಆಗಿದೆ ಈಗ 40 ದಿನ ಆಯ್ತು ಈಗ ನೀವು ಮತ್ತೆ ಅಲ್ಲಿ ಕಳಿಸಿ ಈಗ ಫೋನ್ ಮಾಡಿ ಸಬ್ ರಿಜಿಸ್ಟ್ರಿಗೆ ಏನೋ ಮಾತಾಡ್ತಾರಂತೆ ಇವ್ರು ಮಾತಾಡ್ಲಿ ಈಗ ನಾನ್ ಹೇಳ್ತಾ ಇರೋದು ಜನರಿಗೆ ಈ ರೀತಿ ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ ನಾವು ತೊಂದರೆ ಇನ್ಯಾರು ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಇವ್ರೆ ನೀವೇ ತೊಂದರೆ ಮಾಡ್ತಾರೆ ಒಂದ್ ವಿಷಯ ಕೇಳ್ರಿ ಕೂಗಾಡೋದ್ರಿಂದ ಪ್ರಯೋಜನ ನಾನ್ ಕೂಗಾಡ್ತಾ ಇಲ್ಲ ಸುಮ್ಮನೆ ಇವತ್ತಿಗೆ 45 ದಿನ ಆಗಿದೆ ಇವತ್ತು 25 ಡೇಸ್ ಇಂದ ಮಾಹಿತಿ ಕೊಟ್ಟಿದ್ರಿ ಏನಂತ ಮಾಹಿತಿ ಕೊಟ್ಟಿದ್ದೀರಾ ನೋ ಡಾಟಾ ಫೌಂಡ್ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿಂದ ಪುಷ್ ಆಗಿದೆ ಅಂತ ಅವ್ರು ಹೇಳಿದ್ರು ಚೆಕ್ ಮಾಡಿ 4 ದಿವಸದಿಂದ ಕೊಟ್ಟಿದ್ರಿ ಕೆಲಸ ಆಗಬೇಕು ನಾನು ಸಿಒ ಹತ್ರ ಹೋಗ್ತೀನಿ ನಾನು ನಮ್ಮ ಪಕ್ಕದಲ್ಲಿ ಇದಾರೆ ಅವ್ರ ನಾವು ನೋಡ್ಬೇಕು ಸುಮ್ಮನೆ ಕೂಗಾಡ ಆ ತರ ನಾವು ನೋಡ್ಬೇಕು ಅಂತಿದ್ರೆ ನೀವು ಕೆಲಸ ಮಾಡ್ತಿದ್ದೀರಿ ಸೈಲೆಂಟ್ ಮಾತಾಡ್ತೀವಿ ಮತ್ತೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಏನೋ ಸುಮ್ಮನೆ ಇರ್ಬೇಕು ಇದಕ್ ಮಾಡ್ತಾ ಇದ್ದೀರಾ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಾ ನಿಮ್ ಜವಾಬ್ದಾರಿ ಅದು ಸರ್ ಅದು ಇದೆ ಅಂತಲ್ಲ ಅಲ್ಲ ನಿಮ್ಗಳ ಜವಾಬ್ದಾರಿ ತಿಂಗಳು ಒಂದೆರಡು ಏನೋ ಕೆಲಸ ಮಾಡ್ಕೊಡ್ತಾ ಇದೀವಿ ಅಂದ್ರೆ ಏನ್ ಅರ್ಥ ನಾವು ಸಮಯ ಟ್ಯಾಕ್ಸ್ ಕಟ್ಟಿದೀವಿ ಇದಕ್ಕೆ ಏನ್ ಬರ್ಬೇಕು ಅದನ್ನ ಕಟ್ಟಿದೀವಿ ಸುಮ್ನೆ ಕೇಳ್ತಾ ಇಲ್ಲ ಸಬ್ ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಮಾಡೋದಕ್ಕೂ ಅದೇನಿದೆ ಚಾರ್ಜಸ್ ಕಟ್ಬಿಟ್ಟೆ ಬಂದಿರೋದು ಕೆಲಸ ಆಗ್ಬೇಕಂತೆ ಏನ್ ತರ್ಬಕ್ ಮಾಡ್ತಾ ಇದ್ದೀರಾ ಇಲ್ಲ ಕಣ್ಣು ಜನಕ್ಕೆ ಮಾಡ್ತಾ ಇದ್ದೀರಾ ಟೆಕ್ನಿಕಲ್ ಇಶ್ಯೂ ನಾ 25 ಟೆಕ್ನಿಕಲ್ ಇಶ್ಯೂ ನೀವೇ ಮಾಡ್ಬೇಕಿತ್ತು ಯಾರು ಹೇಳಿದ್ರು ವಾಟ್ಸ್ಆಪ್ ಕಳಿಸಿದ್ರೆ ಈಗ ಅವ್ರು ಅದನ್ನ ಹೇಳ್ತಾ ಇದಾರಲ್ಲ ನಾವು ಅದಾಗಿದೆ ಅಂತ ಬಂದಿದೆ ಮಾಹಿತಿ ನಾವು ಕೊಡ್ಸಿದ್ವಿ ಅಂತ ಹೇಳ್ತಾ ಇದಾರೆ ನಾವು ಅದನ್ನ ಮತ್ತೆ ಚೆಕ್ ಮಾಡಿದ್ವಿ ಮತ್ತೆ ಚೆಕ್ ಮಾಡಿ ನೀವು ಪದೇ ಅದೇ ಹೇಳ್ತಿದ್ರೆ ಅವ್ರಿಗೆ ಹೇಳೋದಲ್ಲ ಅದಾದ ನಂತರ ಪ್ರೊಸೀಜರ್ ಮಾಡ್ಬೇಕಿತ್ತು ನಾವು ವಾಟ್ಸ್ಆಪ್ ತಗೊಂಡು ನಿಮ್ ಇವ್ರಿಗೆ ಇವಾಗ ಕೂರ್ಸ್ಕೊಳಕ್ ಆಗಲ್ಲ ನಿಮ್ ಸಿಒ ತೋರ್ಸಕ್ಕಾಗಲ್ಲ ಸಿಒ ಒಪ್ಪಿಡ್ತಾರಾ ಸಿಒ ಒಪ್ತಾರಾ ನಿಮ್ಮ ಸಿಇಒ ಈಗ ನಿಮ್ಮ ಅನುರಾಧ ಮೇಡಮ್ ಸಿಇಒ ಈಗ ನಮ್ಮ ಪಿಡಿ ಹೋದವರು ಈ ತರ ಕಳ್ಸಿದ್ರು ಸರ್ ಮೇಡಮ್ ಈ ತರ ಕಳ್ಸಿಬಿಟ್ಟಿದ್ರು ನಾವು ಅವ್ರಿಗೆ ಸಬ್ ರಿಜಿಸ್ಟರ್ ಕೇಳ್ಬಿಟ್ಟು ಇದೇ ತರ ಮೆಸೇಜ್ ಅವ್ರಿಗೂ ವಾಪಸ್ ಫಾರ್ವರ್ಡ್ ಮಾಡಿದೀವಿ ಈ ತರ ಒಪ್ತಾರಾ ನಾನ್ ಕೇಳ್ತಾರ ಪ್ರಶ್ನೆ ಒಂದೇ ಪ್ರಶ್ನೆ ಒಪ್ತಾರಾ ಒಪ್ಪಲ್ಲ ಅಷ್ಟೇ ನೀವು ವಿಷಯ ಬಿಟ್ಟು ಎಲ್ಲೆಲ್ಲ ನಾನೇನು ಹೇಳ್ತಾ ಇಲ್ಲ ನೀವು ಡೈವರ್ಟ್ ಮಾಡ್ತಾ ಇರೋದು ನಾನು ಡೈವರ್ಟ್ ಮಾಡ್ತಾ ಇಲ್ಲ ನಾನು ಇರೋದನ್ನೇ ಸ್ಪಷ್ಟ ಕೇಳ್ತಾ ಇದ್ದೀನಿ ವಿಷಯ ಏನಿದೆ ಅದನ್ನ ಮಾತಾಡಿ ಅದನ್ನೇ ಬೇರೆ ಮಾತಾಡ್ತಾ ಇಲ್ಲ ಮೆಕ್ಕೋಲ್ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ ಮೆಕ್ಕೋಲ್ ಟೆಕ್ನಾಲಜಿಸ್ ಅವರು ಜುಲೈ 17ಕ್ಕೆ ಮಾತಾಡ ಇಲ್ವಲ್ಲ ಅದಕ್ಕೆ ಲೈವ್ ಮಾಡಿಸ್ತಾ ಇರೋದು ಅಣ್ಣ ಇಲ್ಲಿ ತೋರ್ಸೋಣ ಇವ್ರನ್ನ ತೋರ್ಸೋಣ ಯಾಕೆ ಲೈವ್ ತೋರಿಸ್ತಾ ಇದೀವಿ ಅಂದ್ರೆ ಈಗ ನೀವ್ ಹೇಳ್ತಾ ಇದೀರಲ್ಲ ನಾವೇನೋ ತಪ್ಪು ಮಾತಾಡ್ತಾ ಇದೀವಿ ಅಂತ ಆತರ ತಪ್ಪು ಮಾತಾಡ್ತಾ ಇಲ್ಲ ಮೆಕ್ಮಾಲ್ ಟೆಕ್ನಾಲಜೀಸ್ ಅವರು ನಿಮ್ಗೆ 17ನೇ ತಾರೀಕು ನಮ್ಗೆ ನೋಟಿಫಿಕೇಶನ್ ಮಾಡ್ಕೊಡಿ ಅಂತ ಪತ್ರ ಬರೆದ್ರು ನೀವು ಲಾಸ್ಟ್ 25 ದಿನದಿಂದನೇ ವಾಟ್ಸ್ಆಪ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ರಿ ಪುಷ್ ಆಗಿಲ್ಲ ಪುಷ್ ಆಗಿದೆ ಅಂತ ಹೇಳಿದ್ರೆ ಇವ್ರು ವಾಪಸ್ ಕಳಿಸಿದ್ರು ನಿಮ್ಗೆ ನೋಡಿ ಸಬ್ ರಿಜಿಸ್ಟರ್ ಆಫೀಸ್ ಸುರೇಶ್ ಅವರು ಯಾರು ಸಬ್ ರಿಜಿಸ್ಟರ್ ಇದ್ದಾರೆ ಅವ್ರು ಈ ತರ ನಮ್ಗೆ ಪುಷ್ ಆಗಿದೆ ಅಂತ ಹೇಳಿ ಕಳಿಸ್ತಾ ಇದಾರೆ ಅಂತ ಅವ್ರಿಗೆ ಕಳಿಸಿದ್ರು ಆಯ್ತಾ ನಿಮಿಷ ಸರ್ ಕೃಷ್ಣ ಯುಬಿನ್ ಅವ್ರಿಗೆ ಸರ್ KSDC ಹಲೋ ಸುರೇಶ್ ಸರ ಮಾತಾಡಿ ಸರ್ ನೀವು ಹೇಳಿ ಯಾರು ಹಲೋ ಸರ್ ಹೆಸರು ಪುಸ್ತಕ ಇದೆ ಸರ್ ಅದು ವರ್ಕ್ ಐಡಿಯಾ ನಿಮಿಷ ಕೊಡಿ ಹಲೋ ಸರ್ ನಮಸ್ಕಾರ ಜೀವನ್ ಅಂತ ಮಾತಾಡ್ತಾ ಇರೋದು ಸಬ್ ರಿಜಿಸ್ಟರ್ ಸರ್
ಸರ್ ಇಲ್ಲಿ ನಾವು ಗ್ರಾಮ ಪಂಚಾಯತಿ ಕೂತಿದ್ದೀವಿ, ಚೊಕ್ಕಳ್ಳಿ ಗ್ರಾಮ ಪಂಚಾಯತಿಲಿ. ಈಗ ನಿಮ್ಮ ಹತ್ರ ಮಾತಾಡಿದವರು ಶ್ರೀನಿವಾಸ್ ಅಂತ ಇಲ್ಲಿನ ಅಕೌಂಟೆಂಟ್. ನಾವು ಇಲ್ಲಿ ನಿಮ್ಮ ಹತ್ರ 15ನೇ ತಾರೀಕು ಜುಲೈಲಿ ಒಂದು ರಿಜಿಸ್ಟರ್ ಮಾಡಿಸ್ಕೊಂಡ್ವಿ, ಯಾವ್ದೋ ಬೆಕ್ಮೋಲ್ ಟೆಕ್ನಾಲಜೀಸ್ ಅಂದ್ಬಿಟ್ಟು. KSDC ಇದಲ್ಲ ಅದು, KSDC ಸೇಲ್ಡ್. ಈಗ ನಾವು ಅದಾಗಿ 45 ಡೇಸ್ ಮೇಲೆ ಆಯ್ತು, ಇಲ್ಲಿ ಖಾತಾಗೆ ಮುಟೇಶನ್ ಹಾಕಿದ್ವಿ, ನಿಮ್ಮಿಂದ ಪುಷ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ 401 200 120 741. ಸರ್ ವರ್ಕ್ ಐಡಿ ಈಗ ನಿಮ್ಗೆ ಏನ್ ಹೇಳ್ಬೇಕು ನಾವು? ಡಾಕ್ಯುಮೆಂಟ್ ನಂಬರ್ ಪುಸ್ತಕ 1 5584 2526 ಡೇಟ್ 15 ಸರ್, 15/7/2025. ಸರಿ ಸರ್, ತಗೊಳ್ಳಿ, 5 ನಿಮಿಷ ತಗೊಳ್ಳಿ, ಮಾಡಿ. ಇಲ್ಲಿ ಸರ್ ಹೇಳ್ತಾರೆ ಶ್ರೀನಿವಾಸ್ ನೋಡಿ, ನಿಮ್ಗೆಲ್ಲ ಹೇಳಿದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಮುಖ್ಯ. ಸಬ್ ರಿಜಿಸ್ಟರ್ ಹತ್ರ ಮಾತಾಡ್ತಾ ಇದ್ದೀರಾ, ಹಿಂಗೆ ಅಂದ್ರೆ ಆಗಲ್ಲ. ನಿಮ್ ಇಂಟ್ರೊಡಕ್ಷನ್ ಮಾಡ್ಬೇಕು. ನೀವು ಮಾತಾಡಕ್ಕೂ ನಾವು ಎಷ್ಟು ವ್ಯತ್ಯಾಸ ಇಲ್ಲ ಸರ್. ಅದನ್ನ ಹೇಳ್ತಾ ಇರೋದು. ನಾವ್ ಹೇಳ್ತಾ ಇರೋದು ಏನಂದ್ರೆ, ಇವೆಲ್ಲ ನಿಮ್ಗೆ ಟ್ರೈನಿಂಗ್ ರೀ. ನಮ್ಗೆ ಯಾರು ಟ್ರೈನಿಂಗ್ ಕೊಡ್ತಾರಲ್ಲ, ನಾವ್ ಹೆಂಗ್ ಬದುಕ್ಬೇಕು, ಹೆಂಗ್ ಜೀವನ ಮಾಡ್ಬೇಕು, ಹೆಂಗ್ ಕೆಲಸ ಮಾಡಿಸ್ಕೋಬೇಕು ಅಂತ ನಿಮ್ಗಳಿಗೆ ಟ್ರೈನಿಂಗ್ ಕೊಡ್ತೀವಿ. ಏನ್ ಹೇಳಿ, ನಾವು ಕಟ್ಟ ಟ್ಯಾಕ್ಸ್ ದುಡ್ಡಲ್ಲಿ ಟ್ರೈನಿಂಗ್ ಕೊಡುತ್ತೆ, ಸಂಬಳ ಕೊಡುತ್ತೆ, ಎಲ್ಲ ಮಾಡುತ್ತೆ ಸರ್ಕಾರ. ಆದ್ರೆ ಜನರಿಗೆ ತೊಂದರೆ ಕೊಡೋದು ಮಾತ್ರ ತಪ್ಪಿಸ್ತಾ ಇಲ್ಲ ಕಣ್ಣ. ಈಗ ಸರ್ ನೋಡಿದ್ರೆ ನೋ ಡಾಟಾ ಫೋನ್ ಅಂತ 5 ನಿಮಿಷ ಬಿಟ್ಟಾರೆ ನೋಡಿ, ಅವ್ರು ಮಾಡಿದ್ರೆ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನ ಕೆಲಸಗಳು ನೀವುಗಳು ಕೋಆರ್ಡಿನೇಷನ್ ಅಲ್ಲಿ ಮಾಡಿಸ್ಕೋಬೇಕು. 25 ಡೇಸ್ ಹಿಂದೆ ಅವ್ರ ಮಾಹಿತಿ ನೀವು ರವಿಕುಮಾರ್, ನೀವು ಮತ್ತೆ ಅದನ್ನ ಹೇಳ್ತಾ ಇದ್ದೀರಾ, ಅದನ್ನ ಹೇಳ್ಬೇಡಿ ನಂಗೆ. ವಾಟ್ಸ್ಆಪ್ ಅಲ್ಲಿ ಅವ್ರಿಗೆ ಕಳಿಸಿದ್ರಿ, ಅವ್ರು ವಾಪಸ್ ಮತ್ತೆ ಕಳಿಸಿದಾರೆ. ನಾವು ಚೆಕ್ ಮಾಡಿದ್ರಿ, 3 ಡೇಸ್ 1ನೇ ತಾರೀಕು ಅವ್ರು ಮತ್ತೆ ಚೆಕ್ ಮಾಡಿದ್ರಲ್ಲ, ಬಂದಿಲ್ಲ, ಈಗಲೂ ಬಂದಿಲ್ಲ. ನಾನು ಹೇಳ್ತಾ ಇರೋದಷ್ಟೇ, ನಿಮ್ಮ ಜವಾಬ್ದಾರಿಯುತವಾದಂತ ಕೆಲಸಗಳು ಮಾಡಿಲ್ಲ. ಅವ್ರಿಗೆ ನಾನ್ ಕೇಳ್ತಾ ಇರೋದು ಒಂದೇ, ಬಂದಿಲ್ಲ, ಮಾಡಿಲ್ಲ. ಹೌದು, ಅದನ್ನೇ ಪದೇ ಹೇಳ್ಬೇಡಿ. ನೀವು ನೋಟಿಸ್ಗೆ ಹೆಂಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಕಳಿಸಿದ್ರು, ಅವ್ರ ಫ್ಯಾಕ್ಟ್ರಿಗೆ ಹೋಯ್ತಲ್ಲ, ಅದೇ ತರ ಈ ತರ ಆಗಿದೆ ಸಮಸ್ಯೆ, ಇನ್ನೂ ನಿಮ್ದು ಪುಷ್ ಆಗಿಲ್ಲ ಅಂತ ಹೇಳಿ ಒಂದು ಲೆಟರ್ ಬರಬೇಕಿತ್ತು. ಬಾಯಿ ಮಾತಲ್ಲಿ ಯಾವ್ದು ಇವಾಗ ನಾವೊಂದು ಹಾಕಿದ್ರೆ ಅವ್ರು ಈ ಕಡೆ ಬರ್ಲಿಲ್ಲ, ಬಂದಿದ್ರೆ ನಾವು ಈಗ ಇದನ್ನ ಇಂಬರಾನ ನೀವು ಕಳಿಸಿದ್ರೆ ಕೇಳ್ರಿ, ಇಂಬರ ನೀವು ಕಳಿಸಿದ್ರೆ ನಾವು ಹೋಗಿ ಕೆಲಸ ಮಾಡಿಸ್ತಿದ್ವಿ. 30ನೇ ತಾರೀಕು ಮೀಟಿಂಗ್ ಅಲ್ಲಿ ಅದನ್ನ ಇಟ್ಟು ನೀವು ಪಾಸ್ ಮಾಡ್ಕೋಬಹುದು. ನೋಡಿ ರವಿಕುಮಾರ್, ನೀವು ನಿಮ್ದು ಇದೇ ಕೆಲಸ ಅಂದ್ರೆ ನೀವು ಮಾಡಿ, ನಿಮ್ದು ಇದೇ ಒಳ್ಳೆ ಕೆಲಸನೇ. ನೀವು ಜನರಿಗೆ ತೊಂದರೆ ಕೊಡ್ತಾ ಇಲ್ಲ ಅಂದ್ರೆ ಮಾಡಿ. ನಾವು ಇಂಥ ವಿಚಾರಗಳನ್ನ ಇಟ್ಕೊಂಡು ಎಲ್ಲ ಕಂಪ್ಲೇಂಟ್ ಮಾಡ್ಬೇಕು, ನಾವು ಮಾಡ್ತೀವಿ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಇವರು ಒಂದು ಹೇಳ್ತಾರಲ್ಲ, ಪಕ್ಕದಲ್ಲಿ ಇರೋರು ದಿನ ಮುಖ ನೋಡ್ಬೇಕು, ಟ್ಯಾಕ್ಸ್ ಕಟ್ಟಕ್ ಬರ್ಬೇಕು, ಇನ್ನೊಂದು ಮಾಡ್ಬೇಕು. ನಿಮ್ಮ ಹತ್ರ ಇನ್ನೂ ಕೆಲಸಗಳಿದಾವೆ. ಯಾವ್ದಕ್ಕೆ? ಎಲ್ಲದಕ್ಕೂ ಬಿಲ್ಡಿಂಗ್ ಕಟ್ಟಕ್ ಪರ್ಮಿಷನ್ ತಗೋಬೇಕು, ಬೋರ್ ಹಾಕ್ಸಕ್ ಪರ್ಮಿಷನ್ ತಗೋಬೇಕು, ಕರೆಂಟ್ ಪರ್ಮಿಷನ್ ತಗೋಬೇಕು ಅಲ್ವಾ? ಇದನ್ನೆಲ್ಲ ಇಟ್ಕೊಂಡು ಜನರಿಗೆ ತೊಂದರೆ ಕೊಡೋ ಕೆಲಸ ಮಾಡಬಾರ್ದು. ಹೌದು, ಇವಾಗ ಹೌದು, ಜನರಿಗೆ ಇದೇ ಭಯ. ನಿಮ್ಮ ಹತ್ರ ಬಂದು ಕೂತ್ಕೊಂಡು ಮಾತಾಡೋದಕ್ಕೆ ಇದೇ ಭಯ. 45 ದಿನ ಆದ್ರೂ ಒಂದು ದಾಖಲೆ ಮಾಡ್ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಏನರ್ಥ? 40 ರಿಂದ 45 ದಿನ ಯಾಕೆ ಅಂತ ಹೇಳ್ತೀನಿ ಅಣ್ಣ, ನೀವು ಅಧ್ಯಕ್ಷರು ಅಲ್ಲ, ಯಾಕೆ ವಿಡಿಯೋ ಮಾಡೋದು? ಇವತ್ತು ದಾಖಲೆಗಳಿದೆಯಲ್ಲ, ನಾವು ಅದನ್ನೇ ಕೇಳ್ತಾ ಇರೋದಣ್ಣ, ವಿಡಿಯೋ ಮಾಡೋದು ಅಂತ ಜನರು ತಿಳಿಸ್ತಾ ಇದ್ದೀವಿ. ನಾವು ಜನರಿಗೆ ಎಜುಕೇಟ್ ಮಾಡೋದಕ್ಕೆ ಅಷ್ಟೇ ಮಾಡಿದ್ರೆ, ನಾವು ಗ್ರಾಮ ಪಂಚಾಯತಿ ಬಗ್ಗೆ ಎಲ್ಲ ಮಾತಾಡ್ತಿರೋದು. ನೀವು ಕೂತ್ಕೊಳ್ಳಿ ಅಣ್ಣ, ಏನು ಪ್ರಾಬ್ಲಮ್ ಇಲ್ಲ ಬಿಡೋಣ, ಪ್ರಾಬ್ಲಮ್ ಇಲ್ಲ, ಕೂತ್ಕೊಳ್ಳ. ಫಾರ್ಮ್ ಆಗಿದ್ದೀವಿ, ಮಾಡ್ಕೊಳ್ಳಿ. ಆಮೇಲೆ ಸರ್ ನೀವು ಸ್ವಲ್ಪ ಸೌಂಡ್ ಮಾಡಿ, ಎಜುಕೇಟೆಡ್ ಮಾಡಕ್ಕೆ
ಆಯ್ತು ಅಲ್ವಾ ಇಲ್ಲಿ ಅಲ್ಲ ಕ್ಲೋಸ್ ಮಾಡಿ ನಿಂತಾನ್ ಮಾತಾಡ ಜೀವನ್ ಅಣ್ಣ ಅದು ಎಲ್ಲ ಅದು ಅವ್ರದ್ದು ಫೋನ್ ಅವ್ರದ್ದು ಫೋನ್ ತಪ್ಪು ಅಂತ ಹೇಳಿಲ್ಲ. ಹಲೋ ಬಂದೇ ಆಯ್ತು ಅವ್ರದ್ದು ವಾಯ್ಸ್ ವಾಯ್ಸ್ ಕಮ್ಮಿ ಮಾಡಪ್ಪ. ಅವ್ರೇನ್ ಕೊಡ್ತಾರೆ ತಗೊಂಡು ಹೋಗ್ಬೇಕು. ನಾನು ಇಸ್ಕೊಡ್ತೀನಿ ಅಲ್ಲಿ ಕೇಳಿಸ್ಕೊಳ್ಳಿ ನಾನು ಏನು ಮಾತಾಡ್ತೀನಿ ಅಂತ. ನಮ್ಗೇನಿಲ್ಲ ನಾವೇನ್ ಮಾತಾಡ್ತೀನಿ ಅದನ್ನೇ ಕೇಳಿಸ್ಕೊಳ್ಳಿ. ಇವತ್ತು ಇಲ್ಲೇನಾಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಆಮೇಲೆ ಇವತ್ತಿನ ಗ್ರಾಮ ಪಂಚಾಯತಿಯ ಸದಸ್ಯರು ನಾವು ಗ್ರಾಮ ಪಂಚಾಯತಿ ಬಗ್ಗೆ ಎಲ್ಲೂ ಕೆಟ್ಟಾಗ ಮಾತಾಡ್ತಾ ಇಲ್ಲ. ಆಮೇಲೆ ಗ್ರಾಮ ಪಂಚಾಯತಿನ ಎಲ್ಲೂ ಟೀಕ್ಸಿಲ್ಲ. ನಾವು ಮಾತಾಡ್ತಾ ಇರೋದು ಅಧಿಕಾರಿಗಳು ಕೆಲಸದ ಬಗ್ಗೆ. ನಾವು ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ಮಾತಾಡಿದೀವ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಣ್ಣ ವಿಚಾರ ಕ್ಲಾರಿಟಿ ಸಿಗ್ಬೇಕು ಜನಕ್ಕೂ. ಯಾಕಂದ್ರೆ ನಾವೇನೋ ಮಾತಾಡ್ತಾ ಇದೀವಿ ಇವತ್ತು ಈ ಗ್ರಾಮ ಪಂಚಾಯತಿಯ ಸದಸ್ಯರ ಬಗ್ಗೆ ಮಾತಾಡಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಬಗ್ಗೆ ಸರ್ ನನಗೆ ಪ್ರಾಬ್ಲಮ್ ಅರ್ಥ ಆಯ್ತು. ಅವ್ರ ಪ್ರಾಬ್ಲಮ್ ಏನಂತ ನಿಮ್ಗೆ ನಿಮ್ಮ ಕ್ಲೈಂಟ್ಗೆ ಯಾರು ಕ್ಲೈಂಟ್ ಇದಾರೋ ನಿಮ್ಮದು ಯಾರು ಬಂದಿದಾರೋ ಅವ್ರಿಗೆ ಹೇಳಿದ್ದಾರೆ ಈ ತರ ಒಂದ್ ನಿಮಿಷ ನಿಮ್ದು ಕಾವೇರಿ 2 ಆಪ್ ಅಲ್ಲಿ ಪುಷ್ ಆಗಿಲ್ಲ, ಪುಷ್ ಮಾಡ್ಸ್ಕೊಂಡ್ ಬನ್ನಿ ಅಂತ. ಪುಷ್ ಮಾಡ್ಸೋ ಕೆಲಸ ಅವ್ರದಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕೆಲಸ ಯಾರ್ದು ಮಾಡಿಸ್ಕೊಳ್ಳಿ ಕೆಲಸ ಅಲ್ಲ, ಪುಷ್ ಮಾಡ್ಸ್ಕೊ ಬನ್ನಿ. ಅವ್ರು ನಿಮ್ ಡಾಕ್ಯುಮೆಂಟ್ ಈಗ ತೋರಿಸಿದ್ಯಾ? ತೆಗೆದು ಸಿಸ್ಟಮ್ ಓಪನ್ ಮಾಡಿ ಸರ್. ಈಗ ಮೇಡಮ್ ಮಾಡಿದ್ರೆ ಬನ್ನಿ ಇಲ್ಲಿ ಕ್ಲಿಯರ್ ಮಾಡಿ. ನನ್ನ ವಿಚಾರ ಕ್ಲಿಯರ್ ಮಾಡ್ಬಿಡ್ತೀನಿ, ಆಮೇಲೆ ಮಾತಾಡಿ. ಅಲ್ಲ ಕ್ಲಿಯರ್ ಮಾಡಿಲ್ಲ. ಈಗ ನಾವು ಇವ್ರಿಗೆ ಪತ್ರ ಬರೆದಿದ್ದೀವಿ ಡಾಕ್ಯುಮೆಂಟ್ ಮಾತಾಡಿ ಅಂತ. ಇವರು ಹಿಂಬಾರನ ನಮ್ಗೆ ಇವ್ರು ಏನ್ ಹೇಳ್ತಾರೆ 25 ದಿನ ವಾಟ್ಸ್ಆಪ್ ಮಾಡಿದೆ. ಇದು ನಮ್ಮವರು ವಾಟ್ಸ್ಆಪ್ ನ ವಾಪಸ್ ಮಾಡಿದ್ದಾರೆ. ಏನಂತ ಅಲ್ಲಿಂದ ಖುಷಿ ಆಗಿದೆ ಅಂತ ವಾಟ್ಸ್ಆಪ್ ಮಾಡಿದೀವಿ. ಇವ್ರಿಗೆ ವಾಟ್ಸ್ಆಪ್ ಮಾಡಿದೀವಿ. ವಾಟ್ಸ್ಆಪ್ ಮಾಡಿದ್ರೆ ಪ್ರಶ್ನೆ ಇವ್ರು ಅವ್ರು ಖುಷಿ ಮಾಡಿದ್ರೆ ಖುಷಿ ಆಗಿಲ್ಲ, ಇವ್ರು ಖುಷಿ ಆಗಿಲ್ಲ ಅಂತ ವಾಟ್ಸ್ಆಪ್ ಮಾಡೋದು. 40 ದಿನ ಆಯ್ತು. ಹೌದು 40 ದಿನ ಆಯ್ತು. ಹೌದು ನಾವೇನ್ ಮಾಡಿದ್ವಿ, ಇವ್ರಿಗೆ ವಾಪಸ್ ಹೇಳಿದ್ವಿ ನೋಡಿ ಈ ತರ ಖುಷಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ವಿ. ಹೌದು ಅದನ್ನೇ ನಾವು ಮಾಡಿಸಿರೋದು. ಆಯ್ತಾ? ಇವ್ರು ನಾನು ಹೇಳ್ತಾ ಇರೋದು ಇವತ್ತಾದ್ರೂ ಖುಷಿ ಆಗಿಲ್ಲ ಅಂದಾಗ ಇವ್ರು ನಮ್ಗೆ ಹಿಂಬಾರ ಕೊಟ್ಬಿಡ್ಬೇಕಿತ್ತು. ಈ ತರದ್ದು ಸಬ್ ರಿಜಿಸ್ಟರ್ ಕಚೇರಿಯಿಂದ ಖುಷಿ ಆಗಿಲ್ಲ, ಈ ತರ ಖುಷಿ ಮಾಡಿಸ್ಕೊಂಡ್ ಬಂದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಇವ್ರು ನಮ್ಗೆ ಹಿಂಬಾರ ಕೊಟ್ಬಿಟ್ಟಿದ್ರೆ ಇವಾಗ ನಮ್ಗೆ ಏನ್ ಗೊತ್ತಾಗಬೇಕು ಕೆಲಸ ಆಗ್ತಾ ಇದೆ ಇಲ್ವಾ ಅಂತ. ಹಿಂಬಾರ ಕೊಡ್ಬೇಕಲ್ವಾ? ಈ ತರ ನಾವೇನು ಕೇಳ್ತಾ ಇಲ್ಲ. ರವಿಕುಮಾರ್ ಅವರು ಇಷ್ಟನ್ನೇ ಮಾಡ್ಬೇಕಿತ್ತು ಅಂತ ಕೇಳ್ತಾ ಇದ್ದಾರೆ. ಇದನ್ನ ಮಾಡ್ಕೊಳ್ರಿ, ಇದನ್ನ ಕೇಳಿಸ್ಕೊಡಿ ಸರ್. ಇವರು ಅರ್ಜಿ ಕೊಟ್ರು ಜೂನ್ 17ನೇ ತಾರೀಕು ಅರ್ಜಿ ಕೊಟ್ರು. ನಾವು ಮೀಟಿಂಗ್ ಹಾಕ್ಲಕ್ಕ ಹೊಸದಾಗಿ ಅಂದ್ಬಿಟ್ಟು ಸರ್ ನೀವೆಲ್ಲ ಹೇಳಿದ್ರಲ್ಲ ಸರ್, ನೀವು ಮೆಂಬರ್ಸ್ ಎಲ್ಲ ಹೇಳಿದ್ರಲ್ಲ ಸರ್, ಯಾವ ಹೊಸದಾಗಿ ಇದ್ ಮಾಡ್ಬೇಕು ಹೋಗ್ಬೇಡ, ನಿಮ್ಗೆ ಗೊತ್ತಿಲ್ಲ ವಿಷಯ ಹೊಸದಾಗಿ ಬಂದಿದ್ರಿ. ಮೀಟಿಂಗ್ ಗಮನ ತಂದ್ಬಿಟ್ಟು ಫ್ಯಾಕ್ಟ್ರಿ ಏನಾದ್ರು ಮೀಟಿಂಗ್ ಗಮನ ತಂದ್ಬಿಟ್ಟು ಕೇಳಿಸ್ಕೊಳ್ರಿ ಫಸ್ಟ್. ನೀವು ಇಷ್ಟೊತ್ತು ಮಾತ್ರ ಮಾತಾಡಿ ಹೇಳಿ ಶೈಕ್ಷಣಿಕವಾಗಿ ಕೇಳ್ತಾರೆ ಸರ್, ಎಲ್ಲ ಬರುತ್ತೆ. ಅಲ್ಲಲ್ಲ ಆಮೇಲೆ ನೀವೆಲ್ಲ ಹೇಳಿದ್ರಲ್ಲ ಸರ್ ಮೀಟಿಂಗ್ ಗಮನ ತಂದ್ಬಿಟ್ಟೆ ಮಾಡಿ ಅಂತ. ಮೀಟಿಂಗ್ ಫಸ್ಟ್ ತಿಂಗಳು ನಾವು ಬಂದಾಗ ಆಗ್ಲಿಲ್ಲ, ಕೆಲವು ಸಮಸ್ಯೆಗಳಿತ್ತು ಸರ್, ನೆಕ್ಸ್ಟ್ ತಿಂಗಳು ಮಾಡ್ಕೊಳ್ಳಿ ಅಂತಂದ್ರೆ ಆಗಸ್ಟ್ ಇದಾಯ್ತು. ಅದಕ್ಕೂ ಮೊದಲ ಇವ್ರು ಫೋನ್ ಮೇಲೆ ಫೋನ್ ಮಾಡಿದ್ರು, ಇವ್ರ ಹತ್ರನು ಫೋನ್ ಮಾಡಿಸಿದ್ರು. ನಾವು ಇದಕ್ಕೋಸ್ಕರ ಆನ್ಲೈನ್ ಚೆಕ್ ಮಾಡಿದ್ವಿ. 25 ಡೇಸ್ ಹಿಂದೆನೆ ಅವ್ರಿಗೆ ಮಾಹಿತಿ ಹಾಕ್ತಿದ್ವಿ. ನಿಮ್ ಕೈಲಿ ಕಳ್ಸಿಲ್ಲ, ನಮ್ಮ ವಾಟ್ಸಪ್ ಮಾಡಿಸಿದ್ವಿ. ಹೇಳಿದ್ವಿ ಡಾಟಾ ನೋ ಡಾಟಾ ಫೋನ್ ಅಂತ ಬರ್ತಾ ಇದೆ, ನಮ್ಗೆ ಪುಷ್ ಆಗಿಲ್ಲ ಅಂತ ಹೇಳಿದ್ವಿ. ಆಮೇಲೆ ಇವರು ಫೋನ್ ಮಾಡಿದ್ರು, ಸರ್ ಪುಷ್ ಆಗಿದೆ ಅಂತ ಒಂದು ವಾರ 10 ದಿವಸ ಹಿಂದೆ ಫೋನ್ ಮಾಡಿದ್ರು. ಮತ್ತೆ ನಾನು ಇವ್ರಿಗೆ ಹತ್ರ ಚೆಕ್ ಮಾಡಿಸ್ದೆ, ತಿರ್ಗಾ ಆಗಿಲ್ಲಪ್ಪ ಬಂದಿಲ್ಲ ನೋ ಡಾಟಾ ಫೋನ್ ಅಂತ ಬಂತು. ತಿರ್ಗಾ ಮೀಟಿಂಗ್ ಆಗಿ ಮಾರನೇ ದಿವಸ ತಿರ್ಗಾ ಫೋನ್ ಮಾಡಿದ್ರು, ಮೊನ್ನೆ 1ನೇ ತಾರೀಕು ಕರೆಕ್ಟಾ? 1ನೇ ತಾರೀಕು ಹೇಳ್ದೆ, ತಿರ್ಗಾ ಚೆಕ್ ಮಾಡ್ದೆ, ತಿರ್ಗಾ ಹೇಳ್ದೆ ನೋ ಡಾಟಾ ಫೋನ್ ಅಂತ ಬರ್ತಾ ಇದೆಯಪ್ಪ ನೋಡ್ರಿ, ಮತ್ತೆ ಅಲ್ಲಿ ಪುಷ್ ಮಾಡ್ರಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲಪ್ಪ. ಅಲ್ಲಿಂದ ಪುಷ್ ಅವ್ರದ್ದು ಪ್ರಾಪರ್ಟಿ ಕೇಳಿಸ್ಕೊಂಡ್ಬಿಡ್ರಿ. ತಿರ್ಗಾ ಆಮೇಲೆ ಈಗ ಬಂದ್ರು
ಈಗ ಬಂದ್ಬಿಟ್ಟು ಈಗ ಅವ್ರು check ಐದು ಮಾಡ್ದೆ. ಅಂತಾರೆ, ಇವ್ರು ಆಗಿಲ್ಲ ಅಂತಾರೆ, ನಾವೇನ್ ಮಾಡೋದು? ಅಲ್ಲ ಈಗ ಚೆಕ್ ಮಾಡಿದೆ ನಿಮ್ಮ ಮುಂದ್ಗಡೆ ನಾವು ಅದನ್ನ ಇವ್ರ ಮುಂದೆ ನೋಡಿ ನಿಮ್ಗೆಲ್ಲ ಕನ್ಫ್ಯೂಷನ್ ಈಗ ಬರ್ತಿದೆ ಅಲ್ಲಿ ಇಲ್ಲಿ ಬರ್ತಾರೆ ಸರ್, ಸರ್. ಬರ್ತಾರೆ ಅಂದ್ರೆ ಅದು ಹೋಗಿ ಕೇಳ್ಬೇಕು. ಸಬ್ ರಿಜಿಸ್ಟರ್ ಫೋನ್ ಮಾಡಿದ್ರು. ಅದನ್ನೇ ಕೇಳ್ತಿರೋದು. ಈಗ ನಾವು ಏನಕ್ಕೆ ಈಗ ನಾವು ಅವ್ರು ಹಿಂಗೆ ಕೇಳ್ತೀರಾ? ಅದನ್ನ ಕೇಳಿ. ಇದೇ ಮಾತು ಇವ್ ಜೀವನ ಮಾತಾಡ್ತಿರಲ್ಲ, ಇದನ್ನ ಹೋಗಿ ಎಲ್ಲ ಕೇಳಿ. ಅದನ್ನೇ ನಾವು ಹೇಳೋದು ಕೇಳಿಸ್ಕೊಳ್ಳಿ. ನಾನು ಇವ್ರ ಹತ್ರ ಕೇಳ್ತಿರೋದು ಇಬ್ಬರ ಏನಕ್ಕೆ ಅಂದ್ರೆ 1 ತಿಂಗಳಾದ್ರೂ ನೀವು ಪುಷ್ ಮಾಡಕ್ ಆಗ್ತಾ ಇಲ್ಲ ಕಂದಾಯ ಇಲಾಖೆ ಅಂದ್ರೆ. ಇವತ್ತು ಎಷ್ಟು ಜನ ಪೆಂಡಿಂಗ್ ಅಲ್ಲಿ ನಿಲ್ಸವ್ರೆ? ಯಾಕೆ ಈ ಖಾತೆ ಆಗಿಲ್ಲ ಅಂದ್ರೆ ರಿಜಿಸ್ಟರ್ ಮಾಡ್ತಾ ಇಲ್ಲ. ನಮ್ದು ಈ ಖಾತೆ ಆಗಿದೆ, ರಿಜಿಸ್ಟರ್ ಆಗಿದೆ, ಇಲ್ಲಿಗೆ ಪುಷ್ ಮಾಡದೇ ಇರೋದಕ್ಕೆ ಸಮಸ್ಯೆ ಏನು ಕಂದಾಯ ಇಲಾಖೆಯಿಂದ? ಸಬ್ ರಿಜಿಸ್ಟರ್ ಸಮಸ್ಯೆ ಇರಬೇಕು. ಇವರು ನಮ್ಗೆ ಈ ತರ ಒಂದು ಲೆಟರ್ ಕೊಟ್ಟಿದ್ರೆ ಇದನ್ನ ತಗೊಂಡೋಗಿ ಸುರೇಶ್ ಮುಂದೆ ಕೂತ್ಕೊಂಡು, ಯಾರು ಸಬ್ ರಿಜಿಸ್ಟರ್ ಆಫೀಸರ್ ಇದಾರಲ್ಲ, ಸಬ್ ರಿಜಿಸ್ಟರ್ ಸುರೇಶ್ ಏನಕ್ಕೆ ಈ ತರ ಆಗ್ತಾ ಇದೆ ಸಮಸ್ಯೆ ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವರು ಫ್ಯಾಕ್ಟರಿ ಮಾಡಕ್ ಹೊರಟಿರೋದು. ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಅವರು, ಇಲ್ಲಿ ನಾನೇನೋ ಅವ್ರ ಜೊತೆಗೆ ಬಂದಿರೋನಲ್ಲ, ಅವರು ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿ. ಇವತ್ತು ಜಾಗ ತಗೊಂಡು ಫ್ಯಾಕ್ಟರಿ ಮಾಡ್ತಾ ಇದ್ದಾರೆ. ಫ್ಯಾಕ್ಟರಿ ಮಾಡೋದು ಇಲ್ಲಿರೋರ್ಗೂ ಅನುಕೂಲನೇ ಅಲ್ವಾ? ಬಿಲ್ಡಿಂಗ್ ಕಟ್ಟೋದ ಅನುಕೂಲ, ಅಲ್ಲಿ ಕೆಲಸ ಕೊಡೋದು ಅನುಕೂಲ, ಅನುಕೂಲ ಆಗಿರೋದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡುತ್ತೆ. ಫ್ಯಾಕ್ಟರಿ ಮಾಡಿ ರೈತರು ಉದ್ದಾರ ಆಗ್ಬೇಕು ಅಂದ್ರೆ ಏನು? ಇವತ್ತು ರೈತರ ಹತ್ರ ಜಮೀನ್ ತಗೊಂಡವ್ರೆ. ರೈತರ ಮನೆಯಲ್ಲಿ ಕೆಲಸ ಮಾಡುವಂತ ಮಕ್ಕಳು ಇವತ್ತೆಲ್ಲ ಹೋಗಿ ವಾಚ್ಮ್ಯಾನ್ ಕೆಲಸ ಮಾಡಬಾರ್ದು, ಅವರು ಕೆಲಸ ಮಾಡ್ಲಿ ಅಂತ ಹೇಳಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡ್ತಾ ಇರೋದು. ಅದಕ್ಕೆ ರೈತರೆಲ್ಲ ಅಲಿತಾ ಇದ್ದಾರೆ. ಇಂಥದ್ದು ತಾನೇ ನಾವು ಪ್ರಶ್ನೆ ಮಾಡ್ಬೇಕು ಇವತ್ತು. ಇವತ್ತು ನಾವು ಕೆಲಸ ಕೊಡ್ತೀವಿ, ಜಮೀನ್ ತಗೊಂತಾರೆ ನಮ್ದು, ಆದ್ರೆ ರೈತರಿಗೆ ಕೆಲಸ ಕೊಡಲ್ಲ. ಅಣ್ಣ ಈ ಸಬ್ ರಿಜಿಸ್ಟರ್ ಫೋನ್ ಮಾಡಿ 5 ನಿಮಿಷ ವಿಡಿಯೋ ಮಾಡಿ ಸರ್, ವಿಡಿಯೋ ಮಾಡಿ, ವಿಡಿಯೋ ಮಾಡಿ, ಹತ್ರ ಹೋಗಿ ಕೊಡಿ, ಇಲ್ಲಿ ಕೊಡಿ, ಅಲ್ಲಿ ವಿಡಿಯೋ ಮಾಡಿ, ಡಾಟಾ ನಾಟ್ ಹೋಗಿ ಚೆಕ್ ಮಾಡಿ. ಇವತ್ತಿನ ವ್ಯವಸ್ಥೆ ಏನಕ್ಕೆ ಇಷ್ಟ ಆಗ್ತಾ ಇದೆ ಅಂದ್ರೆ, ಇವತ್ತು ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರು ಏನ್ ಹೇಳ್ತಾರೆ? ಇವತ್ತು ಈ ಖಾತೆ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಆಗಲ್ಲ ಅಂತಾರೆ. ಇವರು ಸರ್ಕಾರದ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ತಗೊಂಡಿರುವಂತ ಜಾಗ, ಕೈಗಾರಿಕಾ ಅಭಿವೃದ್ಧಿಯವರು ಸರ್ಕಾರದಿಂದ ಕೊಟ್ಟಿರುವಂತ ಜಾಗ, ಈ ಖಾತೆ ನಮಗೆ ರಿಜಿಸ್ಟರ್ ಆಗಿರೋದು ಸುಮಾರು 45 ತಿಂಗಳಾದ್ರೂ ಇಲ್ಲಿ ಗ್ರಾಮ ಪಂಚಾಯತಿಯ ಸರ್ವರ್ ಅಲ್ಲಿ ಅಥವಾ ಡಾಟಾದಲ್ಲಿ ಈ ದಾಖಲೆ ಶೋ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಇವತ್ತು ನಾವು ಕೇಳ್ತಾ ಇರೋದು ಅಷ್ಟೇ. ಇವತ್ತು ಗ್ರಾಮ ಪಂಚಾಯತಿಗೆ ನಾವು ಪತ್ರ ಬರೆದು 1.5 ತಿಂಗಳಾಯ್ತು, ಗ್ರಾಮ ಪಂಚಾಯತಿ ಬಂದಿಲ್ಲ, ಇವ್ ಕಚೇರಿಗೆ ಇನ್ನೂ ಆ ಡಾಕ್ಯುಮೆಂಟ್ ಪುಷ್ ಆಗಿಲ್ಲ ಅಂದ್ರೆ ನಮ್ಗೆ ಒಂದು ಹಿಂಬರಣ ಅಥವಾ ಒಂದು ಪತ್ರನ ಕೊಟ್ಟಿದ್ರೆ, ಆ ತರದ ಪತ್ರ ಕೊಟ್ಟಿದ್ರೆ ನಾವು ಆ ಪತ್ರ ತಗೊಂಡು ಸಬ್ ರಿಜಿಸ್ಟರ್ ಹೋಗಿ ಕೂತ್ಕೋತಿದ್ವಿ. ಸ್ವಾಮಿ ನೀವು ಪುಷ್ ಆಗಿದೆ ಅಂತ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ದೀರಾ, ಪಿಡಿಒ ಅವ್ರನ್ನು ಪುಷ್ ಆಗಿಲ್ಲ ಅಂತ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಸಂದೇಶ ಕಳಿಸ್ತಾ ಇದಾರೆ. ಇವತ್ತು ಅಧಿಕೃತವಾದಂತ ದಾಖಲೆ ಇದೊಂದು ಜೆರಾಕ್ಸ್, ಇದ್ರದ್ದೊಂದು ಪ್ರಿಂಟ್ ಮತ್ತೆ ಒಂದು ಪತ್ರ ಕೊಟ್ರೆ ನಾವ್ ಇವಾಗ ಇದೇ ಪ್ರಶ್ನೆ ನೋಡೋಣ. ಇಲ್ಲೇನ್ ಪ್ರಶ್ನೆ ಮಾಡ್ತಾ ಇದೀವಲ್ಲ ಅಧಿಕಾರಿ, ಅಲ್ಲೂ ಹೋಗಿ ಅದೇ ಅಧಿಕಾರಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ಸಿಸ್ಟಮ್ ಮಾಡ್ತೀವಿ ಒಳ್ಳೇದೇ, ಸಿಸ್ಟಮ್ ಆಗ್ಬೇಕು. ಇವತ್ತೆಲ್ಲಾ ದಾಖಲೆಗಳನ್ನು ನಮ್ಗೆ ಆನ್ಲೈನ್ ಅಲ್ಲಿ ಸಿಕ್ಬಿಟ್ರೆ ಇವತ್ತು ಯಾರು ಆಮೇಲೆ ಡೂಪ್ಲಿಕೇಟ್ ಗಳು ಮಾಡಕ್ಕಾಗಲ್ಲ. ಹೊರಗಡೆ ಮಾತಾಡ್ಕೊಳ್ಳಿ, ಇಲ್ಲೇ ಇದೆ ಡಾಕ್ಯುಮೆಂಟ್, ಲೆಟರ್ ಕೊಡಿ ಸರ್. ಈಗ ನೀವೇನಿದ್ರು ಕೃಷ್ಣ ಬೈರೇಗೌಡ ಅವ್ರನ್ನ ಕ್ವಶನ್ ಮಾಡ್ತಾರೋ, ಅಲ್ಲ ಮುಖ್ಯಮಂತ್ರಿನ ಕ್ವಶನ್, ಒಂದ್ ನಿಮಿಷ, ಈಗ ಮುಖ್ಯಮಂತ್ರಿ ಮಾಡ್ತಾರೋ, ಸಂಬಂಧಪಟ್ಟ ಅಧಿಕಾರಿ ಮಾಡ್ತಾರೆ, ದಯವಿಟ್ಟು ಹೋಗಿ ಮಾಡ್ರಿ, ಲೆಟರ್ ತಗೊಳ್ಳಿ. ಲೆಟರ್ ಕೊಟ್ಟಾಗ ಏನಂದ್ರೆ ಟೆಕ್ನಿಷಿಯನ್ ಪ್ರಾಬ್ಲಮ್. ನಾವು ಅದನ್ನೇ ಇಟ್ಕೊಂಡಿರೋದು. ಕೊಟ್ಟಿಲ್ಲ, ಅದು ಕೊಟ್ಬಿಟ್ರೆ ನಾವು ಕೆಳಕ್ಕೆ ಬರ್ತಿರ್ಲಿಲ್ಲ. ಎಂಡಸ್ಮೆಂಟ್ ಕೊಟ್ಟಿದ್ದಿದ್ರೆ ಯಾಕೆ ತಗೊಂಡಿಲ್ಲ ಎಂಡಸ್ಮೆಂಟ್? ನೀವು ನೀವು ವಿದ್ಯಾವಂತರು ನೀವು ಕೇಳ್ಬೇಕಾಯ್ತು. ನೀವು ಸಂಘಟನೆಯವರು, ನೀವು ನಾಲೆಡ್ಜ್ ಇದೆ ಬಂದು ತಗೊಂಡೋಗೈತೆ. ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನೋಟಿಸ್ ಕಳಿಸಿದ್ರು. ಇದನ್ನು ಅಷ್ಟೇ ನಮ್ಗೆ ನೋಟಿಸ್ ನೋಟಿಸ್ ಕಳಿಸಿದ್ರೆ ನಿಮಗೆ ಎಲ್ಲಾ ಪ್ಯಾಕೆಟ್ ಕಳ್ಸಾಕ್ತೀವಿ. ನಾವು ಅದನ್ನೇ ಹೇಳ್ತಿರೋದು. ಜನರಲ್ ಆಗಿ ಬಂದಿರೋದು ನಿಮ್ ಪರ್ಟಿಕ್ಯುಲರ್ ಒಂದಿಗೆ ಹಲೋ
ರಿಸೀವ್ಡ್ ಜೆರಾಕ್ಸ್ ಕಾಪಿ ಅಂತ ಹಾಕು, ಒರಿಜಿನಲ್ ಅಲ್ಲ ನೀವು ರಿಸೀವ್ ಮಾಡಿದ್ದು ಜೆರಾಕ್ಸ್ ಕಾಪಿ ಟೈಮ್ ಹಾಕು. ಹೊಡೆದಲ್ಲೇ ಕೊಟ್ಬಿಡಿ ಸರ್. ಒಂದು ವರ್ಷ ಸಾಕು. ಓಸಿ ಕಾಪಿ ನೀವು ಇಟ್ಕೊಳ್ಳಿ. ಈಗ ತೋರಿಸ್ಬೇಕಲ್ಲ, ಏನ್ ಗೊತ್ತಾಗ ನಾವು ಅಧಿಕಾರಿಗಳ ಹತ್ರ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಈಗ ಇಲ್ಲೇನಾಗುತ್ತೆ, ಇವರು ಏನಂದ್ರು ಬಾಡಿಗೆ ಇಡಬೇಕು, ಬಾಡಿಗೆ ಇಡಬೇಕು. ನಮ್ಗೆ ಏನ್ ಅನ್ಸ್ತಿರುತ್ತೆ, ಬಾಡಿ ಇಟ್ಟಾದ್ಮೇಲೆ ಏನಕ್ಕೆ ಇದು ಕೆಲಸ ಆಗಿಲ್ಲ ಅಂತ ಬರುತ್ತೆ. ಆಮೇಲೆ ಇರುವಂತ ಬಾಡಿ ಬಗ್ಗೆ ತಪ್ಪಭಿಪ್ರಾಯ ಬರಬಾರ್ದು. ಟೆಕ್ನಿಷಿಯನ್ ಪ್ರಾಬ್ಲಮ್ ಈಗ ಅದನ್ನೇ ಅವರು ಹೇಳ್ಬೇಕಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇವ್ರ ಕೈಲಿರಲ್ಲ ಅವ್ರ ಕೈ ಇರಲ್ಲ ಅಂದಾಗ ಟೆಕ್ನಿಕಲ್ ಫಾಲ್ಟ್ ನ ಹೇಳ್ಬೇಕಲ್ಲ ಅವರು. ಅದನ್ನ ಪೋಸ್ಟ್ ಇದನ್ನ ಕೇಳಿ, ಇದನ್ನೇ ನೀವು ವಾಟ್ಸ್ಆಪ್ ಅಲ್ಲಿ ಮಾಡ್ಬಿಟ್ಟಿದ್ರೆ ಅವ್ರಿಗೆ ಅಷ್ಟೇ ಕೇಳಿ, ಇದನ್ನೇ ವಾಟ್ಸ್ಆಪ್ ಅಲ್ಲಿ ಮಾಡಿದ್ರೆ ನಾವೀಗ ಅಲ್ಲೋ ಕೂತ್ಕೋತಿದ್ವಿ. ಈಗ ಅವ್ರು ಏನಂತ ಇದಾರೆ, ಈಗ ನಾವು ಅವ್ರ ಹತ್ರ ಕೂತ್ಕೋತೀವಿ, ಯಾಕಾಗಿಲ್ಲ ಪತ್ರ ಕೊಡು ಅಂತ ನಿಲ್ಸ್ಕೊಳ್ಳೋದು. ನಾವು ನಿಮ್ಗೆ ಬರಲ್ಲ, ಅಲ್ಲೇ ಮಾಡಿಲ್ಲ ಅಂದ್ರೆ ಮಾಡಿಸ್ತೀವಿ, ಪುಷ್ ಮಾಡಿಲ್ವಾ ಪುಷ್ ಮಾಡಿಸ್ತೀವಿ, ಪುಷ್ ಆಗಲ್ಲ ಅಂದ್ರೆ ನನ್ಗೆ ಲೆಟರ್ ಕೊಡಪ್ಪ, ಯಾಕೆ ಪುಷ್ ಆಗಲ್ಲ, ಇದಕ್ಕೆ ಏನಾದ್ರು ಬೇಕಲ್ಲ. ನಾನ್ ನೀವು ಹೊಸದಾಗಿ ಮಾಡಿದ್ದೀರಾ ಇವಾಗ ಮಾಡಿದ್ದೀರಾ ಅಂತ ಕೇಳ್ತಾ ಇಲ್ಲ, ನಾವ್ ಹೇಳ್ತಾ ಇರೋದು ಒಂದೇ ವಿಚಾರ. ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ನನ್ ಪ್ರಶ್ನೆ ಏನು, ಟೆಕ್ನಿಕಲ್ ಇಶ್ಯೂ ವೆಚ್ಚ ಮಾಡ್ತಾರೆ, ನಾವೇನು ವೆಚ್ಚ ಮಾಡೋದು ಬಂದ್ರೆ ಇವ್ರಿಗೆ ಮನವರಿಕೆ ಮಾಡಿ ತೋರಿಸಿ. ಮನವರಿಕೆ ಅಂತಿದ್ದೀರಾ, ಇವತ್ತು ಕೆಲಸ ಆಗಿಲ್ಲ ಅನ್ನೋದು ನಮ್ಗೆ ಎಷ್ಟು ಇರ್ಬೇಕಲ್ಲ. ಇವತ್ತು ಫ್ಯಾಕ್ಟ್ರಿ ಮಾಡ್ತಾ ನಿಮ್ ಕತೆ ಬಿಡಿ, ರೈತರಿಗೆ ಇಷ್ಟ ಅದನ್ನ ಯೋಚನೆ ಮಾಡ್ಬೇಕು ನೀವು. ನಾವ್ ಯಾವತ್ತು ರೈತರ ಪರವಾಗಿ ನಿಲ್ಬೇಕು. ಇವತ್ತು ಹೌದು, ಇವತ್ತು ರೈತರಿಗೆ ಇದು ಸಮಸ್ಯೆ ಅರ್ಥ ಆಗಲ್ವಲ್ಲ. ಈ ಟೆಕ್ನಿಕಲ್ ಇಶ್ಯೂ ಅಂತೀರಾ, ಟೆಕ್ನಿಕಲ್ ಇಶ್ಯೂ ಬಗ್ಗೆ ಮಾತಾಡ್ಬೇಕಾಗಿರೋರು ಯಾರಾದ್ರೂ ಮಾತಾಡ್ಲೇಬೇಕಲ್ವಾ? ಅದನ್ನ ಬನ್ನಿ ಅಣ್ಣ. ಕೊಡಿದೆ ಅದು ಒಂದು ಹಿಂಗೆ ತಿರುಗಿಸ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ. ಬಂಧುಗಳೇ ನೋಡಿದ್ರೆ ಏನು 2 ತಿಂಗಳು ಹೆಚ್ಚು ಕಡಿಮೆ, ಈಗ 2 ತಿಂಗಳು 10 ದಿವಸ ಹೋದ್ರೆ 2 ತಿಂಗಳು ಆಗೋಗುತ್ತೆ. ಅಲ್ಲಿ ಏನು ಕಂದಾಯ ಇಲಾಖೆಯಲ್ಲಿ ಈ ಖಾತಾ ಇಲ್ದಲೇ ರಿಜಿಸ್ಟ್ರೇಷನ್ ನಡೆಯಲ್ಲ ಅಂತಾರೆ. ಇವ್ರದ್ದು ಈ ಖಾತಾ ಇತ್ತು, ರಿಜಿಸ್ಟ್ರೇಷನ್ ಆಗಿದ್ರು ಇನ್ನೂ ಸಹ ಕಂದಾಯ ಇಲಾಖೆಯಿಂದ ಇವ್ರದ್ದು ಏನು ದಾಖಲೆಗಳು ಇದಕ್ಕೆ ಬರಬೇಕಿತ್ತು, ಗ್ರಾಮ ಪಂಚಾಯತಿಗೆ ಬರಬೇಕಿತ್ತು ಮುಟೇಷನ್ ಮಾಡಿಸ್ಕೊಳ್ಳೋದಕ್ಕೆ. ಇವತ್ತು ಆದ್ರೂ ಅಲ್ಲಿಂದ ಪುಷ್ ಆಗಿಲ್ಲ. ಆದರೆ ಇವತ್ತು ಈ ಹಿಂಬರ ಕೊಡೋದಕ್ಕೆ ನಾವು ಕೇಳ್ತಾ ಇದ್ದಿದ್ದೇನು, ಇಲ್ಲಿನ ಗ್ರಾಮ ಪಂಚಾಯತಿಯವ್ರಿಗೆ ಮಾಡೋದಕ್ಕಾಗಲ್ಲ, ಇವ್ರದನ್ನ ಮುಟೇಷನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟಂಥ ದಾಖಲೆಗಳಾದರೂ ನಮಗೆ ಕೊಡಬೇಕಲ್ವಾ? ಈ ರೀತಿಯಾಗಿದೆ, ಈ ಕಾರಣದಿಂದ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇದನ್ನ ಪಡ್ಕೊಳ್ಳೋದಕ್ಕೆ ಇಷ್ಟು ದಿನ ಆಯಿತು. ಈಗ ಮತ್ತೆ ನಾವು ಅಲ್ಲಿಂದ ಹೋಗಿ ಪುಷ್ ಮಾಡಿಸಿ ಇವ್ರಿಗೆ ಮತ್ತೊಂದು ಅರ್ಜಿ ಕೊಡಬೇಕೋ ಏನು ಮಾಡಬೇಕೋ ಗೊತ್ತಿಲ್ಲ. ಇನ್ನೂ 1 ತಿಂಗಳಾದ್ರೂ ಈ ರೀತಿಯಾದಂಥ ಕೆಲಸಗಳು ಎಲ್ಲ ಆನ್ಲೈನ್ ಆಗಿದೆ, ಡಿಜಿಟಲ್ ಆಗಿದೆ ಅಂತ ಮಾತನಾಡುವಂಥ ರಾಜ್ಯ ಸರ್ಕಾರ ಮತ್ತು ಮಂತ್ರಿಗಳು, ಕಂದಾಯ ಇಲಾಖೆಯ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಇದನ್ನೆಲ್ಲ ಸ್ವಲ್ಪ ನೋಡಬೇಕು. ಏನಾಗ್ತಾ ಇದೆ, ಯಾಕೆ ಈ ಸಮಸ್ಯೆಗಳಾಗ್ತಾ ಇದೆ, ಟೆಕ್ನಿಕಲ್ ಇಶ್ಯೂನಾ, ಸರ್ವರ್ ಇಶ್ಯೂನಾ, ಅಥವಾ ಯಾರು ಇದನ್ನ ಡೆವಲಪ್ ಮಾಡ್ತಾ ಇದಾರಲ್ಲ ಸರ್ವರ್ ಡೆವಲಪ್ ಮಾಡ್ತಾ ಇರುವಂತ ಸಮಸ್ಯೆನ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳಗಳನ್ನು ಹಾಕೊಂಡು ಬರೀ ಕೇವಲ ಇಂಡಸ್ಟ್ರೀಸ್ ಅಂತ ಹೇಳ್ತಾ ಇಲ್ಲ, ಇವತ್ತು ರೈತರು ಅಷ್ಟೇ ಜಮೀನು ಖರೀದಿ ಮಾಡಬೇಕು, ಸೈಟ್ ಖರೀದಿ ಮಾಡಬೇಕು ಅಂದ್ರೂ ಲಕ್ಷಾಂತರ ರೂಪಾಯಿ ಬಂಡವಾಳಗಳು ಹಾಕಿ ಇವತ್ತು ಈ ರೀತಿ ದಾಖಲೆಗಳು ನಮ್ಮ ಹೆಸರಿಗೆ ಬರಲಿಲ್ಲ ಅಂದ್ರೆ ಏನಾಗುತ್ತೆ? ನೀವು ಏನು ಆನ್ಲೈನ್ ಮಾಡಕ್ ಕೊಡ್ತಿದ್ದೀರಾ, ಆನ್ಲೈನ್ ಪ್ರತಿಕ್ರಿಯೆನ ಸರಿಯಾಗಿ ಪ್ರಕ್ರಿಯೆಗಳು ಸರಿಯಾಗಿ ಆಗಬೇಕು ಮತ್ತು ಜನರಿಗೆ ಸುಲಭವಾಗಿ ಡಾಕ್ಯುಮೆಂಟ್ಗಳಾಗಬೇಕು. ಡಾಕ್ಯುಮೆಂಟ್ಗಳು ಸುಲಭವಾಗಿ ಸಿಗೋ ರೀತಿ ಮಾಡುವಂತಹ ಜವಾಬ್ದಾರಿ ಸರ್ಕಾರದ್ದು. ಆದರೆ ಇವತ್ತು ಕೋಆರ್ಡಿನೇಷನ್ ಏನು ಸಮನ್ವಯದ ಕೊರತೆ. ಇವತ್ತು ಇವರು ಇಲ್ಲಿ ಕೂತ್ಕೊಂಡು PDO ಅವರು ಇಲ್ಲ ಅಲ್ಲಿಂದ ಬಂದಿಲ್ಲ, ನಮಗೆ ಎಲ್ಲಿಂದ ಸಬ್ ರಿಜಿಸ್ಟ್ರ್ ಕಚೇರಿಯಿಂದ ನಮಗೆ ಡಾಕ್ಯುಮೆಂಟ್ ಮೂವ್ ಆಗಿಲ್ಲ, ಪುಷ್ ಆಗಿಲ್ಲ ಅಂತಾರೆ. ಆದರೆ ಒಂದೇ ಒಂದು PDO ಅವರು ಅಲ್ಲಿನ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಫೋನ್ ಮಾಡಿ ಯಾಕೆ ಇದಾಗಿಲ್ಲ ಅನ್ನೋದನ್ನ ಅದು ತಿಳ್ಕೊಳ್ಳುವಂತಹ ಕೆಲಸವನ್ನು ಸಹ ಇಲ್ಲಿನ ಅಧಿಕಾರಿಗಳು ಮಾಡಿಲ್ಲ. ಇದು ಅವರ ಬೇಜವಾಬ್ದಾರಿತನವನ್ನ ತೋರಿಸುತ್ತೆ. ಇವತ್ತು ಆಡಳಿತ ಮಾಡ್ತಾ ಇರುವಂತದ್ದು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ಇವತ್ತು ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಇವರು ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕಿತ್ತೋ ಅವ್ರು ಮಾಡ್ಲಿ ಬಿಡು, ಅವ್ರ ಕೆಲಸ ಅವ್ರು ಮಾಡ್ಲಿ, ನಮಗ್ ಬಂದಾಗ ನಾವು ನೋಡ್ಕೊಳ್ಳೋಣ ಅಂತ ಕೆಲಸವನ್ನ ಬಿಟ್ಟು ಹೊಂದಾಣಿಕೆಯಲ್ಲಿ ಕೆಲಸ ಆಗಿದ್ದಿದ್ರೆ ಇವ್ರಿಗೆ ಇಷ್ಟೊತ್ತಿಗೆ ಖಾತಾ ಬರಬೇಕಿತ್ತು. ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಗಳಿಗೇನೆ ಇವತ್ತು ಈ ರೀತಿಯಾಗಿ ಆಗುತ್ತೆ ಅಂದ್ರೆ ಇನ್ನು ಜನಸಾಮಾನ್ಯರ ಪಾಡೇನು? ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಇವತ್ತೇನಾದ್ರೂ ನಾವು ಲಂಚ ಕೊಟ್ಟಿದ್ದಿದ್ರೆ ಕ್ಷಣದಲ್ಲಿ ಕೆಲಸ ಹೋಗ್ತಿತ್ತು. ಇವರೇ ಇಲ್ಲಿಂದನೇ ಕಚೇರಿಯಿಂದ ಯಾರನ್ನಾದ್ರು ಕಳಿಸಿ ಈ ಡಾಕ್ಯುಮೆಂಟ್ನ ಪುಷ್ ಮಾಡಿಸ್ಕೊಂಡ್ಬಿಟ್ಟಿರೋರು. ಈ ರೀತಿಯಾಗಿ ಆಗ್ತಿತ್ತು. ದಯಮಾಡಿ ರಾಜ್ಯದ ಜನ ಈ ರೀತಿಯಾದಂಥ ಭ್ರಷ್ಟ ವ್ಯವಸ್ಥೆಯನ್ನು ತೊಲಗಿಸೋ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ
ಇದನ್ನ ಮುಂದುವರಿಸ್ತೀವಿ. ಈಗೇನು ಹೊಸಕೋಟೆಯಲ್ಲಿ ಇರುವಂಥ ಸಬ್ ರಿಜಿಸ್ಟ್ರ್ ಕಚೇರಿಗೆ ಹೋಗಿ ಯಾಕೆ ಈ ದಾಖಲೆ ಇನ್ನೂ ಪುಷ್ ಆಗಿಲ್ಲ ಅನ್ನೋದನ್ನ ತಿಳ್ಕೊತೀವಿ ಮತ್ತು ಅದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಸಹ ಮಾಡ್ತೀವಿ. ನಮಸ್ಕಾರ. ಮಾಡಿ ಇಂಟಿಗ್ರೇಷನ್ ರಿಪೋರ್ಟ್ಸ್ ಆಯಿತಾ. ಜೂಲೈ 15ನೇ ತಾರೀಕು ಈ ಸ್ವತ್ತು ಯಾವ್ಯಾವ್ದು ಹೋಗಿದೆ ಅಂತ ರಿಪೋರ್ಟ್ ಮಾಡಿದ್ರೆ 5584 ಅದೇ ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದು ಸಕ್ಸಸ್ಫುಲಿ ಅಪ್ಲೋಡೆಡ್ ಆಯಿತಾ. ಬಂದಿಲ್ಲ ಅಂತ ಒಂದು ನಿಮಿಷ. ಆಮೇಲೆ ಇದು ನಮ್ಮದು. ಓಕೆ ಸರಿ, ಅವ್ರದ್ರಲ್ಲಿ ತೆಗಿತೀವಿ. ಈ ಸ್ವತ್ತು ರಿಪೋರ್ಟ್ ಈ ಸ್ವತ್ತು ಕಾವೇರಿ ರಿಪೋರ್ಟ್ಸ್ನಲ್ಲಿ ನಿಮ್ಮ ಪ್ರಾಪರ್ಟಿ ID 741 ಇದು. ಓಕೆ, ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಟಿ ಕ್ಯಾಪಿಟಲ್ ಕೆ. ನೋಡಿ ಸರ್, ರಿಜೆಕ್ಟ್ ಮಾಡಿದ್ದಾರೆ. ಯಾರು ನೋಡಿ ಇಲ್ಲೇ ನೋಡಿ, ರಿಜೆಕ್ಟೆಡ್ ಬೈ ಹೂ ಮತ್ತು ಇಲ್ಲಿದೆ. ಯಾರು ರಿಜೆಕ್ಟ್ ಮಾಡಿದ್ರು ಸರ್? ಇಲ್ಲೇ ಇದೆ. ಯಾರು ರಿಜೆಕ್ಟ್ ಮಾಡಿ? PDO. ಹಾಂ, ಯಾವತ್ತು ಸರ್ ಅದು ರಿಜೆಕ್ಟ್ ಆಗಿರೋದು? ಹೇಗೆ ರಿಜೆಕ್ಟ್ ಮಾಡಿದ್ರು? 8 ಅದೊಂದು ಫೋಟೋ ಹೊಡ್ಕೊಳ್ಳಿ. 12/8 ಇರ್ಬೇಕು ನೋಡಿ ಸರ್. ಅಲ್ಲ ಪೂರ್ತಿ ಹೊಡ್ಕೊಳ್ಳಿ. ನೀವು ಫೋನ್ ಮಾಡಿದ ತಕ್ಷಣ ನಾನು ಚೆಕ್ ಮಾಡಿದ್ದೀನಿ ಸರ್. ಅಲ್ಲಿ ಬಂದಿಲ್ಲ. ರೀಸನ್ ಏನು ಅಲ್ಲ ಗೊತ್ತಾಯ್ತು. ಈಗ ರೀಸನ್ ಏನು ಅಂತ ತೋರಿಸಲ್ಲ, ಬರೀ ರಿಜೆಕ್ಟೆಡ್ ಅಂತ ಅಷ್ಟೇ. ನಮ್ಮ ಓನರ್ ಕೂಡ ನಾಟ್ ಅವೈಲೇಬಲ್ ಅಂತ ಹಾಕಿದ್ದಾರೆ. ಓನರ್ ಫೋಟೋ ಅದರಲ್ಲಿ ಏನು ಕೃಷ್ಣ ಇಟ್ಕೊಳ್ಳಿ. ಇದೆ. ಅದು ಅವ್ರದ್ದು ರಿಪೋರ್ಟ್ಸ್. ಅದೇ ಓಕೆ. ಈ ಸ್ವತ್ತು ರಿಪೋರ್ಟ್ಸ್. ಥ್ಯಾಂಕ್ ಯು ಸರ್. ಆಯಿತಾ. ಈಗ ಅದು ಮತ್ತೇನು ಮಾಡಬೇಕು? ನಾನು ಫೋನ್ ಮಾಡಿದ್ದೀನಿ, ಫೋನ್ ಮಾಡಿ ವಾಟ್ಸಪ್ನೂ ಮಾಡಿದ್ದೀನಿ. ಅಲ್ಲ ಇವಾಗ ನಾವೇನು ಮಾಡಬೇಕು? ಏನಂತಂದರೆ ಸರ್, ಈಗ ನನ್ನ ಕಡೆಯಿಂದ ಎಲ್ಲಿಂದ ಹೋಗಿದೆ, Okay. ಅಲ್ಲಿಂದ ರಿಜೆಕ್ಟ್ ಆಗಿದೆ ಅಂತಂದರೆ ಮತ್ತೆ ಪುಷ್ ಮಾಡೋದಕ್ಕೆ ಅವಕಾಶ ಏನಾದರೂ ಇದೆಯಾ ಅಂತ ನನ್ನಲ್ಲಿ ಕೇಳಿಸ್ತೀನಿ. ಯಾರನ್ನು ಕೇಳಬೇಕು ಈಗ ನಾವು? ಕೇಳ್ಬಿಡ್ತೀನಿ. ಒಂದ್ಸಲಿ ಕೇಳ್ಕೊಳ್ಳಿ ಸರ್. ಅಲ್ಲಿ ಇಟ್ಟಿಸ್ಕೊಳ್ಳಿ ಮೇಡಮ್ ಹತ್ರ ಮಾಡಿದಾರ. ಲೆಟ್ರ್ ಇಸ್ಕೊಂಡ್ರೆ ಸರಿ ಸರ್. ಇವಾಗ ನನ್ನ ನಂಬರ್ ಕೊಡ್ತೀನಿ. ಅಲ್ಲ ಇವಾಗ ನೀವು ಪುಷ್ ಮಾಡಿದ್ದೀರಾ, ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಓನರ್ ಫೋಟೋ ಅವೈಲಬಲ್ ಇಲ್ಲ ಅಂತ. ಅವೈಲಬಲ್ ಇಲ್ಲ. ಈಗ ಇದು ಡಾಕ್ಯುಮೆಂಟೇಷನ್ ಏನಾದರೂ ಸಮಸ್ಯೆ ಅಂದರೆ ಈಗ ನಾವಿಲ್ಲಿ ನಮ್ಮದೆಲ್ಲ ಡಾಕ್ಯುಮೆಂಟು ಕೊಟ್ಟು ಇವ್ರು ಫೋಟೋ ಮುಗಿಸ್ಕೊಂಡೇ ಮಾಡಿರ್ತೀವಿ. ಈಗ ಈ ಥರ ರೀಸನ್ಗೆ ಅವರು ರಿಜೆಕ್ಟ್ ಮಾಡಿದ್ರೆ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಇನ್ನೂ ನಿಮ್ಗೆ ಐಡಿಯಾ ಇಲ್ಲ. ಈಗ ಮತ್ತೆ ನೀವೇ ಮೂವ್ ಮಾಡಬೇಕಾಗುತ್ತಲ್ವ? ಮಾಡೋಕ್ಕೆ ಅವಕಾಶ ಇದೆಯಾ ಅಂತ ನಾವು ತಿಳ್ಕೊಬೇಕು. ಅದನ್ನೇ ನಾನು ಹೇಳ್ತೀನಿ.
ಅವ್ರು ರಿಜೆಕ್ಟ್ ಮಾಡಿದ್ಮೇಲೆ ನಮ್ಗೆ ಮೂವ್ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ಲ ಅವರೇ ತರಿಸ್ಕೋಬೇಕಾ? ಎಲ್ಲಿಂದ ತರಿಸ್ಕೋಬೇಕು ಅಂದರೆ ಅಲ್ಲಿ ರಿಸೀವ್ ಆಗಿರ್ತದೆ ಎಲ್ಲಿ ಅವರ ಪೋರ್ಟಲ್ನಲ್ಲಿ. ಅವ್ರ ಪೋರ್ಟಲ್ನಲ್ಲಿ ರಿಸೀವ್ ಆದ ಮೇಲೆ ನಮ್ಮ ಇದು ಬರೋದು, ನಮಗೆ ಸಕ್ಸಸ್ಫುಲ್ ರಿಪೋರ್ಟ್ ಬರೋದು. ಓಕೆ, ಸಕ್ಸಸ್ಫುಲ್ ರಿಪೋರ್ಟ್ ಬಂದ ಮೇಲೆ ನಾವು ಮತ್ತೆ ಕಳಿಸ್ಕೊಡೋದಕ್ಕೆ ಅವಕಾಶ ಇಲ್ಲ. ಇದು ಸಕ್ಸಸ್ಫುಲ್ ಆಗಿಲ್ಲ, ರಿಜೆಕ್ಟ್ ಆಗಿದೆ. ಸಕ್ಸಸ್ಫುಲ್ ನಮ್ಮ ಕಡೆಯಿಂದ. ನಿಮ್ಮ ಕಡೆಯಿಂದ ಸಕ್ಸಸ್ಫುಲ್ ಆಗಿದೆ. ನಮ್ಮ ಕಡೆಯಿಂದ ಯಾವಾಗ ಸಕ್ಸಸ್ ಆಗೋದು ಅಂತಂದರೆ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಆ ಕಡೆ ಹೋದ ನಂತರ ಸಕ್ಸಸ್ ರಿಪೋರ್ಟ್ ನಮಗೆ ಬರೋದು. ಆಯಿತಾ? ಅದು ಆದ ನಂತರ ಅವ್ರು ರಿಜೆಕ್ಟ್ ಮಾಡಿದ್ಮೇಲೆ ನಮಗೆ ಕಳಿಸ್ಕೊಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಅನ್ನೋದು ತಿಳ್ಕೊಂಡು. ಮತ್ತು ಇವಾಗ ಇನ್ನೊಂದು ಕ್ಲಾರಿಫಿಕೇಶನ್, ಈಗ ಅವರು ರಿಜೆಕ್ಟ್ ಮಾಡಿದ್ರು. ಇನ್ ಕೇಸ್ ರಿಜೆಕ್ಟ್ ಮಾಡೋದಕ್ಕೆ ಮುಂಚೆ ಅವ್ರು ಏನು ಹಾಕಿದ್ದಾರೆ, ಫೋಟೋ ನಾಟ್ ಅವೈಲಬಲ್ ಅಂತ ಹಾಕಿದ್ದಾರೆ. ಇನ್ ಕೇಸ್ ರಿಜೆಕ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಹತ್ರ ಒಂದ್ಸಲಿ ಅವರು ಕನ್ಫರ್ಮ್ ಮಾಡ್ಕೋಬೇಕಿತ್ತ ಈ ಥರದ್ದು ಇದೆಯಲ್ಲ ಅಂತ? ಏನಿಲ್ಲ, ಅವ್ರು ಮಾಡ್ಕೊಂಡ್ಬಿಡ್ಬೋದು. ಅಲ್ಲಿ ಅವರು ಇತರ ಥರ ನೋಡ್ಬಿಟ್ಟು ಮಾಡೋಕ್ಕಾಗ ಅವ್ರಿಗೆ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದರೆ ನಮ್ಮ ಅವ್ರ ಸಿಸ್ಟಮಲ್ಲಿ ಈಗ ಅವ್ರ ಫೋಟೋ ಕಾಣಿಸ್ತಾ ಇಲ್ಲ ಅಂದರೆ ನಮ್ಮ ಪೇಪರ್ಸ್ ಎಲ್ಲ ಅಪ್ಲೋಡ್ ಆಗಿರುತ್ತಲ್ಲ, ಅದರಲ್ಲಿ ಅವ್ರ ಫೋಟೋ ಕಾಣಿಸ್ತಾ ಇಲ್ಲ ಅಂತಲ್ಲ, ಅವ್ರಿಗೆ ಇದು ಚೆಕ್ ಲಿಸ್ಟ್ ಹೋಗಿರುತ್ತೆ. ಆ ಚೆಕ್ ಲಿಸ್ಟ್ನಲ್ಲಿ ಅವ್ರ ಫೋಟೋ ಕಾಣಿಸ್ತಾ ಇರಲ್ಲ ಅಂತ. ಸರಿ, ಇವಾಗ ಓಕೆ, ಆ ಲೆಟ್ರ್ ಕೊಡಿ. ನೋಡಿ, 12ನೇ ತಾರೀಕು ಅವರು ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ನೋ ಫೋಟೋ ಫೌಂಡ್ ಅಂತ, ನೋ ಫೋಟೋ ಓನರ್ ಫೋಟೋ ನಾಟ್ ಅವೈಲಬಲ್ ಅಂತ ರಿಜೆಕ್ಟ್ ಮಾಡಿದ್ದಾರೆ. ನಮಗೆ ಕೊಟ್ಟಿರೋದು ಏನಿದೆ ನೋಡಿ, ಜೆ ಫಾರಮೇ ಬಂದಿಲ್ಲ ಅಂತ ಕೊಡ್ತಾರೆ. ಅಂದರೆ ಸಂಪೂರ್ಣವಾದಂಥ ಮಾಹಿತಿನೇ ತಪ್ಪು ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ ನೋಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಅವ್ರು ನಮಗೆ ಕೊಡಬೇಕಾಗಿದ್ದು ಅದನ್ನೇ, ನಿಮ್ಮ ಇದರಲ್ಲಿ ಏನಿದೆ ಬಂದಿತ್ತು, ನಿಮ್ಮ ಫೋಟೋ ಅವೈಲಬಲ್ ಇಲ್ಲ, ಅವೈಲಬಲ್ ಇರೋದ್ರಿಂದ ರಿಜೆಕ್ಟ್ ಮಾಡಿದ್ದೀವಿ, ಮತ್ತೆ ಕಳಿಸ್ಕೊಡಕ್ಕೆ ಹೇಳಿ ಅಂತ ಹೇಳ್ಬೇಕು ಅಂತ ಕೊಡಬೇಕಿತ್ತು. ಸಂಪೂರ್ಣವಾಗಿ ಇದು ಅವರ ಅದಲ್ಲ ನೋಡಿ, ಇಲ್ಲಿಂದು ನಾನು ಹೇಳೋದು ಹೌದೌದು, ಅಲ್ಲಲ್ಲ, ನಾನು ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಅಷ್ಟೇ, ನಿಮ್ದೇನು ಇದು ಅಂತ ಅಲ್ಲ ನಾನು ಹೇಳ್ತಾರೆ. ಅಲ್ಲ, ನೀವು ಫೋಟೋ ಕಳಿಸಿಲ್ಲ ಅವರು? ಕೊಟ್ಟಿರ್ತೀನಿ. ಅಲ್ಲ, ಇವ್ರು ಫೋಟೋ ಕಳಿಸಿಲ್ವಾ? ಹಾಗಾದ್ರೆ ನಿಮ್ಮ ಫೋಟೋ ಇರಲಿಲ್ಲ ಸರ್, ನೀವು ಚೆಕ್ ಮಾಡಿ ಕಳಿಸಿದಾಗ? ನಾವು ಫೋಟೋ ನಮ್ಮಲ್ಲಿ ಅದೆಲ್ಲ ಎಲ್ಲ ಆನ್ಲೈನ್ ಇದು ಸರ್, ಆನ್ಲೈನಲ್ಲಿ ಹೋಗ್ಬಿಡುತ್ತೆ, ಬ್ಯಾಕ್ ಎಂಡ್ನಲ್ಲಿ ಹೋಗುತ್ತೆ. ಯಾವ ಫೋಟೋ ಕೊಡ್ಬೇಕು ನಾವು? ಅವ್ರಿಗೆ ಕೊಡ್ಬೇಕಾ ನಿಮಗೆ ಕೊಡ್ಬೇಕಾ ನಾವು ಫೋಟೋ? ಬೇಕಾಗಿಲ್ಲ ನಿಮಿಷ, ಅವ್ರಿಗೆ ಈಗ ನಮಗೆ ಫೋಟೋ ನಾಟ್ ಅವೈಲಬಲ್ ಅಂತ ಹಾಕಿದ್ದಾರೆ. ಅದು ಯಾರಿಗೆ ಕೊಡ್ಬೇಕು? ನಾನು ಅಜಿದಾರ ನೀವು ಕೊಡೋದು ಏನಿಲ್ಲ ಇಲ್ಲಿ. ಅಲ್ಲಿ ಬಂದಿರ್ತಕ್ಕಂಥದ್ದು ಅಪ್ಲೋಡ್ ಆಗಿರ್ತಕ್ಕಂಥದ್ರಲ್ಲಿ ಹೋಗಿರೋದ್ರಲ್ಲಿ ಕಾಣ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲ, ಇಷ್ಟಿಷ್ಟವರೆಗೂ ನಿಮ್ಗೆ ಯಾವುದೇ ಈ ಥರದ್ದು ಅನುಭವ ಆಗಿಲ್ಲ? ಮೊದಲನೇದ ಇದು ಮೊದಲನೇ ಕೇಸು ರಿಜೆಕ್ಟ್ ಆಗಿರೋದು, ಫೋಟೋ ಇಲ್ಲ ಅಂತ. ಸರಿ, ಅದೊಂದು ದಯಮಾಡಿ ತಿಳಿಸಿ ನನಗೆ, ಓಕೆನಾ? ಈಚೆ ಹೋಗ್ಬಿಡು. ಅದೇ ನಮ್ಮ ಸ್ಯಾಂಕ್ಷನ್ ಲೆಟರ್ ಈ ಕಡೆ ಅವರ ಫೋನ್ ಏನಾದ್ರೂ ಅಲ್ಲ, ಅಲ್ಲಿ ಬಿಸಿಲು ಬೀಳುತ್ತೆ ಅಲ್ಲಿ ಮರಗಳಿಗೆ, ಇಲ್ಲಿ ಕಾಣ್ತದೆ. ಬಂಧುಗಳೇ, ಇಂದಿನ ಲೈವ್ನಲ್ಲಿ ಏನು ಚೊಕ್ಕಳ್ಳಿ ಗ್ರಾಮ ಪಂಚಾಯತಿ ಅಂದರೆ ಹೊಸಕೋಟೆಯಲ್ಲಿರುವಂತಹ ಚೊಕ್ಕಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಏನೊಂದು ಈ ಖಾತಾ ಮುಟೇಷನ್ ಆಗಬೇಕಿತ್ತು, ಅದಕ್ಕೆ ಸಬ್ ರಿಜಿಸ್ಟ್ರ್ ಕಚೇರಿಯಿಂದ ಡಾಕ್ಯುಮೆಂಟ್ಸ್ನ ಮೂವ್ ಮಾಡಬೇಕಿತ್ತು, ಪುಷ್ ಆಗಬೇಕಿತ್ತು. ಅದು ಪುಷ್ ಆಗಿಲ್ಲ ಅಂತೇಳಿ ಸುಮಾರು 1.5 ತಿಂಗಳಿಂದ ಏನೇನು ಅವ್ರು ಹೇಳ್ತಾಯಿದ್ರು ಕಾರಣಗಳು, PDO ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಮಾತಾಡಿದ್ವಿ. ಅದಾದ ನಂತರ ಇಲ್ಲವೇ ಇಲ್ಲ, ನಮ್ಗೆ ಆ ದಾಖಲೆಗಳೇ ಬಂದಿಲ್ಲ, ಸಬ್ ರಿಜಿಸ್ಟ್ರ್ ಕಚೇರಿಯಿಂದ ಅದು ಪುಷ್ ಆಗಿಲ್ಲ ಅಂತ ಹೇಳಿ ಈ ಕ್ಷಣದವರೆಗೂ ಏನು ನಾವು ಅಲ್ಲಿಂದ ಬಂದ್ವಿ. ಇಂದಿನ ಲೈವಲ್ಲೂ ನಾವು ಅದೇ ಹೇಳಿದ್ದೀವಿ, ಯಾಕೆ ಸಬ್ ರಿಜಿಸ್ಟ್ರ್ ಕಚೇರಿಯಿಂದ ಮೂವ್ ಆಗಿಲ್ಲ, ಅದ್ರ ಬಗ್ಗೆ ನಾವು ಸಬ್ ರಿಜಿಸ್ಟ್ರಲ್ಲಿ ಆಗಿರುವಂಥ ಸಮಸ್ಯೆಗಳು ಅಥವಾ ಕಂದಾಯ ಇಲಾಖೆಯ ಮಂತ್ರಿಗಳು ಇದನ್ನೆಲ್ಲ ಸರಿಯಾಗಿ ನೋಡಬೇಕು ಅಂತ ಸಹ ನಾವು ಮಾತಾಡಿದ್ವಿ. ಆದರೆ ಇಲ್ಲಿ ಬಂದಾಗ ನಮಗೆ ತಿಳಿದಿರುವಂಥದ್ದು ಏನಂದರೆ, ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಏನು ನಮ್ಮ ಡಾಕ್ಯುಮೆಂಟು ಮೂವ್ ಆಗಬೇಕಿತ್ತು ಅಥವಾ ಪುಷ್ ಅಂತ ಹೇಳ್ತಾರೆ, ಅದು ಪುಷ್ ಆಗಿದೆ. ಅಲ್ಲಿ ಗ್ರಾಮ ಪಂಚಾಯಿತಿಯ PDO ಏನು ರವಿಕುಮಾರ್ ಅವರು ದಿನಾಂಕ 12ನೇ ತಾರೀಕು ಡಾಕ್ಯುಮೆಂಟನ್ನು ರಿಜೆಕ್ಟ್ ಮಾಡಿದ್ದಾರೆ. ಓನರ್ ಫೋಟೋ ಅವೈಲಬಲ್ ಇಲ್ಲ ಅಂತೇಳಿ ಅಲ್ಲಿನ ಅಯೋಗ್ಯ PDO ರವಿಕುಮಾರ್ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ನಾವು ಕೇಳ್ತಾ ಇದ್ರು ಸಹ ಇದ್ರ ಬಗ್ಗೆ ಹೇಳೇ ಇಲ್ಲ. ಇಲ್ಲಿ ಬಂದು ಏನು ಕಾರಣ ಆಗಿದೆ ಅಂತ ಇಲ್ಲಿ ಸಬ್ ರಿಜಿಸ್ಟ್ರ್ ಸುರೇಶ್ ಅವರು
ನಮ್ಗೆ ಸಂಪೂರ್ಣವಾಗಿ ತಿಳಿಸಿದ್ರು. ಅದು ಈ ಲೈವ್ ಅಲ್ಲೇ ಇದೆ, ಸ್ಪಷ್ಟವಾಗಿ PDO ಬರೆದಿದ್ದಾರೆ. ಓನರ್ ಫೋಟೋ ಅವೈಲಬಲ್ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದೀವಿ ಅಂತ ಸ್ಪಷ್ಟವಾಗಿ ಮೆಸೇಜ್ ಹಾಕಿದ್ದಾರೆ. ಈಗ ಇಲ್ಲಿನ ಸಮಸ್ಯೆ ಏನು, ಇದನ್ನ ಇಒ ಹತ್ರ ಹೋಗಿ ಇಒ ಇದಕ್ಕೇನಾದ್ರು ಪರಿಹಾರ ಸೂಚಿಸ್ತಾರ ಇಲ್ವಾ? ಆದ ನಂತರ ಸಿಇಒಗೂ ಏನು ಅನುರಾಧಕ್ಕೆ IAS ಆಫೀಸರ್ ಇದ್ದಾರೆ, ಅವ್ರ ಬಳಿ ಹೋಗಿ ಈ ರೀತಿಯಾಗಿ ನಿಮ್ಮ PDO ಇಂಥ ಕೆಲಸ ಮಾಡಿದ್ದಾರೆ, ಇದಕ್ಕೆ ಕಾರಣವಾಗಿ ಕೊಡ್ಬೇಕಲ್ವಾ? ಈಗಲೂ ನಮ್ಗೆ ಅವ್ರು ಕೊಟ್ಟು ಕಳಿಸಿದ್ ಒಂದೇ, ಜೆ ಫಾರಂ ಅಲ್ಲಿ ಇಲ್ಲಿಂದ ಸಬ್ ರಿಜಿಸ್ಟ್ರ್ ಕಚೇರಿಯಿಂದ ನಿಮ್ಮ ಡಾಕ್ಯುಮೆಂಟ್ ಪುಷ್ ಆಗಿಲ್ಲ ಅಂತ. ಯಾಕೆ ಈ ರೀತಿ ಮಾಡಿದ್ದಾರೆ? ಅವರು ಇದು ಕರ್ತವ್ಯ ಲೋಪ. ರವಿಕುಮಾರ್ ಏನು PDO ಇದ್ದಾರೆ, ಇವತ್ತು ಅವರ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಇವ್ರ ವಿರುದ್ಧ ನಾವು ಇವತ್ತು ಲೋಕಾಯುಕ್ತರಿಗೂ ಸಹ ದೂರನ್ನ ಕೊಡ್ತೀವಿ. ಮತ್ತು ಇವತ್ತು ಈ ರೀತಿಯಾಗಿ ಸಾರ್ವಜನಿಕರು ದಿಕ್ತಪ್ಪಿಸುವಂತ ಕೆಲಸವನ್ನ ಸಾರ್ವಜನಿಕ ಅಧಿಕಾರಿಗಳು, ಏನು ಸರ್ಕಾರಿ ಸೇವೆಯಲ್ಲಿ ಇರುವಂತಹ ಅಧಿಕಾರಿಗಳು ಯಾವ ರೀತಿ ಸಾರ್ವಜನಿಕರಿಗೆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ಮತ್ತೆ ಲಂಚಕ್ಕೆ ಅಪ್ಪಿಸ್ತಾ ಇದ್ದಾರೆ. ನಾವು ಲಂಚ ಕೊಡಲ್ಲ, ನಾವು ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳಿ ಬರುವಂತವ್ರು ನೇರವಾಗಿ ರವಿಕುಮಾರ್ಗೆ ನಾನು ಹೇಳಿದ್ದೆ, ಏನಿದೆ ಡಾಕ್ಯುಮೆಂಟ್ಸ್ ಏನ್ ಕೊಡಬೇಕು ನಾವು ದಾಖಲೆಗಳನ್ನ ಕೊಡ್ತೀವಿ, ನಿರ್ದಿಷ್ಟವಾದಂತಹ ಸಮಯದಲ್ಲಿ ಸರ್ಕಾರ ನಿಗದಿ ಮಾಡಿರುವಂತಹ ಸಮಯದಲ್ಲಿ ನಮಗೆ ದಾಖಲೆಗಳನ್ನ ಮಾಡಿಕೊಡಿ ಅಂತ ನಾವು ಹೇಳಿ ಬಂದಿದ್ರು ಸಹ ಇವರು ನಾವು ಲಂಚ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ನಮ್ಮ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡಿರುವಂತದ್ದು. ಇಒ ಅವರು ಇದಕ್ಕೇನು ಉತ್ತರ ಕೊಡ್ತಾರೆ, ಮತ್ತೆ ಸಿಇಒ ಅವರು ಏನು ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಾವು ಹೊಸಕೋಟೆಯಲ್ಲೇ ಇದ್ದೀವಿ, ಇಒನ ಭೇಟಿ ಮಾಡ್ತೀವಿ, ಏನ್ ಕಾರಣಕ್ಕೆ ಇವರು ಈ ತರದ್ದು ಮಾಡಿದ್ದಾರೆ, ಮತ್ತೆ ರಿಜೆಕ್ಟ್ ಮಾಡಿದ್ಮೇಲೆ ನಮ್ಮ ಫೋಟೋ ಅವೈಲಬಲ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ಮೇಲೆ ಅದೇ ಕಾರಣವನ್ನ ನಮ್ಗೆ ಕೊಡಬೇಕಿತ್ತು. ಆದ್ರೆ ಅವ್ರು ಕೊಟ್ಟಿರುವಂತ ಕಾರಣ ಏನು? ಅವ್ರು ಕೊಟ್ಟಿರುವಂತ ಕಾರಣ ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯಿಂದ ನಿಮ್ಮ ದಾಖಲೆ ಮೂವ್ ಆಗಿಲ್ಲ, ಪುಷ್ ಆಗಿಲ್ಲ ಅಂತೇಳಿ ಸುಳ್ಳನ್ನ ಕೊಟ್ಟಿದ್ದಾರೆ, ಸುಳ್ಳು ಹೇಳಿದ್ದಾರೆ. ಇದ್ರ ಮೇಲೆ ಇದು ಗಂಭೀರವಾದಂತಹ ಆರೋಪ, ಮತ್ತೆ ಅವ್ರು ಮಾಡಿರುವಂತದ್ದು ಗಂಭೀರವಾದಂತಹ ತಪ್ಪನ್ನ ಎಸಗಿದ್ದಾರೆ PDO ರವಿಕುಮಾರ್. ಇದು ಎಚ್ಚರಿಕೆ ಆಗ್ಬೇಕು. ಮತ್ತೆ ಯಾರ್ಯಾವ PDOಗಳು ಲಂಚ ಕೊಡಲ್ಲ, ಇನ್ನೊಂದು ಕೊಡಲ್ಲ ಅಂತ ಹೇಳಿ ಜನರನ್ನ ಎದುರಿಸ್ತಾ ಇದ್ದೀರಾ, ನಿಮ್ಗೆಲ್ಲ ಪಾಠ ಕಲಿಸುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ. ಇವತ್ತು ಅದನ್ನ ಮಾಡಿ ತೋರಿಸ್ತೀವಿ ನಾವು. ಹೇಳ್ತಾ ಈಗ ಇಒನ ಭೇಟಿ ಮಾಡ್ತೀವಿ, ಇಒ ಏನ್ ಹೇಳ್ತಾರೆ ಅದನ್ನ ಅಪ್ಡೇಟ್ಸ್ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತೀವಿ. ನಮಸ್ಕಾರ. ಬಂಧುಗಳೇ ನಮಸ್ಕಾರ. ಏನಿವತ್ತು ಬೆಳಗ್ಗೆಯಿಂದ ನನ್ನ ಮುಖಪುಟದಲ್ಲಿ ನೋಡ್ತಾ ಇದ್ದೀರಾ, ಹೊಸಕೋಟೆಯ ಚೊಕ್ಕಳ್ಳಿ ಗ್ರಾಮ ಪಂಚಾಯಿತಿಯ PDO ರವಿಕುಮಾರ್ ಏನು ಒಂದು ಈ ಖಾತಾ ಮಾಡ್ಕೊಡ್ಬೇಕಿತ್ತು, ಅಂದರೆ ಈ ಖಾತಾ ಟ್ರಾನ್ಸ್ಫರ್ ಮಾಡೋದಷ್ಟೇ. ಅದೇನು ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸ್ಬೇಕು ಆಸ್ತಿದು, ಆ ನೋಂದಣಿ ಆದ ನಂತರ ಅದು ಗ್ರಾಮ ಪಂಚಾಯಿತಿಗೊಂದು ಹಳೆ ಓನರ್ ಯಾರು ಇರ್ತಾರೆ ಅವ್ರ ಹೆಸರಿಂದ ನೂತನವಾಗಿ ಯಾರು ರಿಜಿಸ್ಟ್ರ್ ಮಾಡ್ಕೋತಾರೋ ಅವ್ರ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗಬೇಕು. ಇದು ಸಣ್ಣ ಕೆಲಸ. ಯಾಕಂದರೆ ಇವತ್ತು ಎಲ್ಲವೂ ಆನ್ಲೈನ್ ಆಗಿರೋದ್ರಿಂದ ಕಂದಾಯ ಇಲಾಖೆಯ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಇವತ್ತು ಪ್ರೋಸೆಸ್ ಎಲ್ಲ ಸಿಂಪಲ್ ಆಗಿದೆ, ಸಣ್ಣದಾಗಿದೆ, ನೀಟಾಗಿ ಆಗ್ಬಿಡುತ್ತೆ ಅನ್ನುವಂಥದ್ದು. ಆಮೇಲೆ ಈ ಸ್ವತ್ತಿಂದಲೇ ಯಾವುದೇ ದಾಖಲೆಗಳನ್ನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಬರಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಕೃಷ್ಣ VB ಅವ್ರದ್ದು ಏನಿತ್ತು KS ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಬೋರ್ಡಿಂದ ಆದಂತಹ ಒಂದು ಆಸ್ತಿ ಖರೀದಿಯಲ್ಲಿ ಅವರಿಂದ ನಮಗೆ ಬಂದಂಥ ಇದಕ್ಕೆ ಮಾಡ್ಕೊಡ್ಬೇಕಾದಕ್ಕೆ 30 ದಿನಗಳು ಕಾಲಾವಕಾಶ. ಯಾರಿಗೆ? ಗ್ರಾಮ ಪಂಚಾಯಿತಿಗೆ. ಒಂದು ಗ್ರಾಮ ಪಂಚಾಯಿತಿಗೆ ಅವ್ರು ಹಳೆ ಓನರ್ಸಿಂದ ನಮಗೆ ಈ ಹೊಸ ಮಾಲೀಕರಿಗೆ 30 ದಿನಗಳಲ್ಲಿ ಅದು ವರ್ಗಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವೇನು ಪತ್ರ ವ್ಯವಹಾರನ ಮಾಡಿದ್ವಿ ಅಲ್ಲಿನ ಗ್ರಾಮ ಪಂಚಾಯಿತಿಗೆ, ಅದಾದ ನಂತರ ಈಗ ಅವ್ರೇನು ಹೇಳಿದ್ರು, ಇಲ್ಲ ಇದು ಸಬ್ ರಿಜಿಸ್ಟ್ರ್ ಕಚೇರಿಯಿಂದ ಪುಷ್ ಆಗಿಲ್ಲ, ನಮಗೆ ಅದು ನಮ್ಮ ಲಾಗಿನಲ್ಲಿ ತೋರಿಸ್ತಾ ಇಲ್ಲ, ಗ್ರಾಮ ಪಂಚಾಯಿತಿಯ ವೆಬ್ಸೈಟಲ್ಲಿ ಇದು ತೋರಿಸ್ತಾ ಇಲ್ಲ, ನಿಮ್ಮ ದಾಖಲೆಗಳು ಬಂದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ನಾವು ಇಲ್ಲಿ ಏನು ಸಬ್ ರಿಜಿಸ್ಟರ್ ಕಚೇರಿಗೆ ಹೊಸಕೋಟೆಯಲ್ಲಿ ಇರುವಂತಹ ಸಬ್ ರಿಜಿಸ್ಟರ್ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ನಮಗೆ ಇಲ್ಲ ಪುಷ್ ಆಗಿದೆ, 15ನೇ ತಾರೀಕೆ ಏನು ಇವ್ರದ್ದು ಡಾಕ್ಯುಮೆಂಟ್ಸ್ ರಿಜಿಸ್ಟರ್ ಆಯಿತು 15 ಜುಲೈಯಲ್ಲೇ ಇದು ಪುಷ್ ಆಗಿದೆ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಮತ್ತೆ ದಾಖಲೆಯನ್ನು ಸಹ ನಮಗೆ ಸಿಸ್ಟಮಲ್ಲೇ ತೋರಿಸ್ತಾರೆ. ಅದಾದ ನಂತರ ಇಲ್ಲ ಸರ್ ಇದು ಏನೋ ಸಮಸ್ಯೆ ಆಗಿದೆ ನೋಡಿ ಅಂತ ನಾವು ಇಲ್ಲಿನ ಸಬ್ ರಿಜಿಸ್ಟರ್ ಸುರೇಶ್ ಅವ್ರನ್ನ ಕೇಳಿದಾಗ ಅವರು ಇಲ್ಲ ಇರಿ ನಾವು ಏನಾಗಿದೆ ಅನ್ನೋದನ್ನ ತೋರಿಸ್ತೀವಿ ಅಂತ ಹೇಳಿ ನಮಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಪುಷ್ ಆಗಿದೆ. ಅದೇ ರೀತಿಯಾಗಿ ಏನು ತಾಲೂಕು ಇದಕ್ಕೆ ಏನೋ ಗ್ರಾಮ ಪಂಚಾಯಿತಿಯ ಸರ್ವರ್ಗೂ ಹೋಗಿದೆ, ಅವರ ಲಾಗಿನ್ ಅಲ್ಲೂ ಆಗಿದೆ, ಅವರು ಅಲ್ಲಿ ಮಾಡಬೇಕಾದಾಗ ರಿಜೆಕ್ಟ್ ಮಾಡಿದ್ದಾರೆ. ನೀಟಾಗಿ ಮೆನ್ಷನ್ ಆಗಿದೆ, PDO ಕಚೇರಿಯಿಂದ ಏನು ನಾವು ದಾಖಲೆಗಳನ್ನು ಕೊಟ್ಟಿದ್ವಿ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು, ಮಾಲೀಕರ ಫೋಟೋ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು.
ಹೆಂಗೆ ರಿಜೆಕ್ಟ್ ಮಾಡಿದ್ರು? PDO ಅವರು ಇಲ್ಲ ನಾವು ಹತ್ರ ಮಾಡಕ್ಕೆ ಬರಲ್ಲ ಅಂತಾರೆ. ಆದರೆ ಅಲ್ಲಿನ ಸಿಬ್ಬಂದಿ ಯಾರು SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಇವರ ಫೈಲನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಓನರ್ ಫೋಟೋ ನಾಟ್ ಅವೈಲಬಲ್ ಅಂತ. ರಿಜೆಕ್ಟ್ ಮಾಡಿರೋದು ಯಾವತ್ತು? 12/8/2025 ಇಂಬರವನ್ನು ಅವತ್ತಿನ ದಿನಕ್ಕೇನೆ ರೆಡಿ ಮಾಡಿದ್ದಾರೆ. ಆ ಗ್ರಾಮ ಪಂಚಾಯಿತಿಯವರು 12/8 ಇಂಬರ ರೆಡಿ ಮಾಡಿದ್ದಾರೆ. ಏನಂತ? ಸಬ್ ರಿಜಿಸ್ಟರ್ ಕಚೇರಿಯಿಂದ ಜೆ ಫಾರಂ ಬಂದಿಲ್ಲ, ಜೆ ಫಾರಮ್ ಜನರೇಟ್ ಆಗಿಲ್ಲ ಅಂತ ಹೇಳಿ. ಈಗಲೂ ಸಹ ನಾವು ಕೇಳಿದ್ವಿ, ರವಿಕುಮಾರ್ ನೋಡಿ ಇನ್ನೊಂದ್ಸಲಿ ನೋಡಿ, ನಿಮ್ಮ ಸರ್ವರ್ ಚೆಕ್ ಮಾಡಿ, ನಿಮ್ಮ ವೆಬ್ಸೈಟಲ್ಲಿ ನೋಡಿ ಏನಾಗಿದೆ ಅಂತ. ಈಗಲೂ ಅವರು ಇಲ್ಲ, ಪುಷ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ದಾಖಲೆಗಳು ತೋರಿಸ್ತಾ ಇದ್ದಾವೆ ನಮಗೆ, ಅದೇ ಕಚೇರಿಯಿಂದ ನಿಮ್ಮ ಇದು ರಿಜೆಕ್ಟ್ ಆಗಿದೆ ಅಂತ. ನಾವೀಗ EO ಕಚೇರಿಗೆ ಬಂದ್ವಿ. ಇಲ್ಲಿ EO ಅವರು ಹೊಸದಾಗಿ ಕಳೆದ ತಿಂಗಳು 20ನೇ ತಾರೀಕು ಇಲ್ಲಿ ಬಂದು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಅವರು ನಮ್ಗೆ ಹೇಳಿದ್ರು, ಇಲ್ಲ ಏನೋ ಇದು ಹಣ ತರುವಾಗಿದೆ, ಸೋಮವಾರ ಬನ್ನಿ PDOನ ಕರೆಸ್ತೀವಿ, ಅದೇನಾಗಿದೆ ಅಂತ ಹೇಳಿ ಅವ್ರ ಹತ್ರ ತಿಳ್ಕೊಂಡು ನಿಮಗೆ ಖಾತೆ ಮಾಡಿಕೊಡ್ತೀವಿ ಅಂತ ಹೇಳಿ ಇಲ್ಲಿನ ಮುನಿಯಪ್ಪ EO ಅವರು ನಮ್ಗೆ ಹೇಳಿದ್ರು. ಇವತ್ತು ಮುನಿಯಪ್ಪ ಅವರು ಯಾಕೆಂದ್ರೆ ಇವತ್ತಿನ ನಮ್ಮ ಜೊತೆ ಅವರು ಒಡನಾಟ ನೋಡಿದಾಗ ಮತ್ತೆ ಮಾತಾಡಿದ್ರು, ಇಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ನಮಗೆ ಗೊತ್ತಾಯ್ತು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಯಾರನ್ನು ಕೇಳಬೇಕು, ಏನಾಗಿದೆ ಅನ್ನೋದನ್ನ ಯಾರ ಹತ್ರ ಹೋಗಿ ಚರ್ಚೆ ಮಾಡಿ ಮಾಡಿಸ್ಕೋಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರಿಗೆ ಗೊತ್ತಿದೆ. ಇದನ್ನ ಮಾಡ್ತಾ ಇದ್ದೀವಿ. ಆದರೆ ಸಾರ್ವಜನಿಕವಾಗಿ ಮತ್ತೆ ರೈತರಿಗೆ ಈ ರೀತಿಯಾಗಿ ನಮ್ಮ ಕೈಲಿ ಹಣ ಕೊಡೋಕ್ಕಾಗಲ್ಲ, ಲಂಚ ಕೊಡೋಕ್ಕಾಗಲ್ಲ, ನಾವು ಭ್ರಷ್ಟಾಚಾರ ಮಾಡಲ್ಲ, ನಾವು ಪ್ರಾಮಾಣಿಕವಾಗಿ ಬದುಕ್ತೀವಿ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರುವಂಥ ಆಸ್ತಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಕರೆ ಬಂದಿದ್ದಕ್ಕೆ ಕಟ್ಟಾಗಿತ್ತು, ಹೇಳಿ ಮಾಡಿಸ್ಕೋಬೇಕಾಗಿತ್ತು. ಆದರೆ ಇವತ್ತು ಈ ಅಧಿಕಾರಿಗಳಿಗೆ, ಯಾಕೆಂದರೆ ನಾವು ನೇರವಾಗಿ ಮೊದಲನೇ ದಿನ ಹೋದಾಗಲೇ ನಾವು ಇರೋತ್ತವರಪ್ಪ, ನಾವು ಯಾವುದೇ ರೀತಿಯ ಲಂಚ ಕೊಡಲ್ಲ, ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ದಾಖಲೆಗಳು ಸರಿ ಇದ್ರೆ ಮಾತ್ರ ನಮ್ಮ ಕೆಲಸವನ್ನು ಮಾಡಿಕೊಡುವಂತಹ ನೇರವಾಗಿ ರವಿಕುಮಾರ್ಗೆ ನಾವು ಹೇಳಿ ಬಂದಿದ್ವಿ. ಆದ್ರೂ ಯಾವ ಕಾರಣನೇ ಇಲ್ಲದಲೇ ಸಣ್ಣ ಫೋಟೋ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿರುವಂಥದ್ದು. ಆಮೇಲೆ ನಾವು ಅಪ್ಲಿಕೇಶನ್ ಏನು ಹಾಕಿದ್ವಿ, ನಮ್ಮ ಹೆಸರಿಗೆ ಖಾತೆಯನ್ನು ಬದಲಾವಣೆ ಮಾಡಿಕೊಡಿ ಅಂತಾಗ ಡಾಕ್ಯುಮೆಂಟ್ಸ್ ಜೊತೆಗೆ ಸೇಲ್ ಡೀಡ್ ಜೊತೆಗೆ ಫೋಟೋನು ಸಹ ಅಲ್ಲಿ ಹಾಕಿದ್ದೀವಿ, ಮ್ಯಾನ್ಯುಯಲ್ ಆಗಿ ಫೋಟೋನು ಸಹ ಅಟ್ಯಾಚ್ ಮಾಡಿದ್ದೀವಿ. ಆದರೆ ಆ SDA ಅವರ ಕರ್ತವ್ಯ ಲೋಪ ಮತ್ತು ಇಲ್ಲಿನ PDO ಚೊಕ್ನಹಳ್ಳಿಯ PDO ಕರ್ತವ್ಯ ಲೋಪ ನೇರವಾಗಿ ಎದ್ದು ಕಾಣ್ತಾ ಇದೆ. ಈಗಲೂ ಸಹ ಇವತ್ತು 6ನೇ ತಾರೀಕು ಸೆಪ್ಟೆಂಬರು, ಈಗಲೂ ಸಹ ಅದೇ ಹೇಳಿದ್ದು, ಇಲ್ಲ ಪುಷ್ ಆಗಿಲ್ಲ ಅಂತಾನೆ ವಾದ ಮಾಡ್ತಾ ಇದ್ದಾರೆ. ಆದರೆ ದಾಖಲೆಗಳು ಹೇಳ್ತಾ ಇದ್ದಾವೆ ಆನ್ಲೈನ್ ಇರೋದ್ರಿಂದ ಇದು ನಮ್ಗೆ ಅನುಕೂಲನೇ. ಅಲ್ಲಿ ಡೇಟ್ ಸಮೇತ ಯಾರು ಮಾಡಿರೋದು ಅಂತ ಸಹ ಬರ್ತಾ ಇದೆ. ನಾವು ರವಿಕುಮಾರ್ ಮೇಲೆ ಮತ್ತು ಅಲ್ಲಿನ ಸಿಬ್ಬಂದಿಗಳ ಮೇಲೂ ಸಹ ಇವತ್ತು ಕರ್ತವ್ಯ ಲೋಪದ ಮೇಲೆ ಲೋಕಾಯುಕ್ತರಿಗೂ ದೂರನ್ನ ಕೊಡ್ತೀವಿ. ಮತ್ತು EOಗೂ ಸಹ EO ಏನು ಹೇಳಿದ್ದಾರೆ, ಸೋಮವಾರ ಕರೆಸ್ತೀವಿ, ಮಾತಾಡ್ತೀವಿ ಅಂತ. ಸೋಮವಾರ ಇವರು ಮಾತಾಡಲಿ, ಏನಿದೆ ನಮ್ದು ಕಾನೂನುಬದ್ಧವಾದಂಥ ಕೆಲಸವನ್ನ ಮಾಡಿಕೊಡ್ಲೇಬೇಕು, ಅವ್ರು ಮಾಡಿಕೊಡ್ತಾರೆ. ಆದರೆ ಬೇರೆಯವ್ರಿಗೆ ಇವತ್ತು ಯಾರಿಗೆ ಧ್ವನಿ ಇಲ್ವೋ, ಧ್ವನಿ ಇಲ್ಲದೆ ಇರೋರ್ಗು ನಾವು ಅವ್ರ ಜೊತೆ ನಿಲ್ಲಬೇಕು ಅಂದರೆ ಇಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಕರ್ತವ್ಯ ಲೋಪದ ಕೆಲಸ ಆಗಲೇಬೇಕು. ನಾವು ಲೋಕಾಯುಕ್ತರಿಗೂ ಮತ್ತು CEO ಅವ್ರಿಗೆ ಒಂದು ದೂರನ್ನು ಸಹ ಕೊಡ್ತೀವಿ. ಈ ರೀತಿಯಾಗಿ ಏನು ಮಾಡಿದ್ದಾರೆ, ಅವರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ, ಇವ್ರ ಮೇಲೆ ಕಾನೂನು ಪ್ರಕಾರ ಇಲಾಖೆಯ ತನಿಖೆ ಆಗಬೇಕು ಮತ್ತು ಯಾರು ಕರ್ತವ್ಯ ಲೋಪ ಎಸಗಿದಾರೋ ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ದೂರನ್ನು ಸಹ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ, ನಿರ್ಲಕ್ಷ್ಯತನದಿಂದ ಹಣ ಬರಲ್ಲ, ಲಂಚ ಸಿಗಲ್ಲ ಅಂತ ಹೇಳಿ ಕರ್ತವ್ಯದಲ್ಲಿ ಕರ್ತವ್ಯ ಲೋಪ ಮಾಡ್ತಾರೋ ಅಂಥವ್ರಿಗೆ ಒಂದು ಪಾಠ ಆಗಬೇಕು. ಇವತ್ತು ಏನು ಹೊಸಕೋಟೆಯ ಚೊಕ್ಕಳ್ಳಿ ಗ್ರಾಮ ಪಂಚಾಯಿತಿಯ PDO ಮತ್ತು ಅಲ್ಲಿನ ಸಿಬ್ಬಂದಿಗಳ ಮೇಲೆ ದೂರು ಕೊಡುವ ಮೂಲಕ ಅವ್ರಿಗೆ ಪಾಠ ಕಲಿಸುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಏನು ಇವರ ಕಾನೂನುಬದ್ಧವಾದಂಥ ಕೆಲಸವನ್ನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ EO, ಬರ್ತೀವಿ. ಅವ್ರು ಯಾವ ರೀತಿಯಾಗಿ ಮಾಡಿಕೊಡ್ತಾರೆ ಅದ್ರ ಮೇಲೆ ಮುಂದಿನ ಅಪ್ಡೇಟ್ಸ್ನ ನಾವು ಮಾಡ್ತೀವಿ. ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ತಮ್ಮ ಹೆಸರು ವೇಣು, ಹೊಸಕೋಟೆಯ ವೇಣು ಮತ್ತು ತಾವರೆಕೆರೆಯ ಮಂಜುನಾಥ್ ರವರು, ಇಬ್ರು ತಾವರೆಕೆರೆ ಅಂದ್ರೆ ಹೊಸಕೋಟೆಯ ತಾವರೆಕೆರೆಯವರು ಇಬ್ರು ನಮ್ಮ ಜೊತೆ ಇದ್ರು. ಇವತ್ತು ಇವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯತ್ವವನ್ನು ಪಡೀರಿ, ಭ್ರಷ್ಟಾಚಾರ ನಿಲ್ಲಿಸೋಣ, ಲಂಚಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನಾನು ಲೈವ್ ಮುಗಿಸ್ತೀನಿ. ನಮಸ್ಕಾರ.